ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿಯ ಪುನರುತ್ಥಾನದ ದಿನದಲ್ಲಿ ನಾವೆಲ್ಲರೂ ಸೇರಿ ಆತನನ್ನು ಆರಾಧಿಸುವಂತೆ ನಾವು ಬಂದಿದ್ದೇವೆ. ನೀವು ನಿಮ್ಮ ಮನೆಗಳಲ್ಲಿ ಅಥವಾ ದಾರಿಯಲ್ಲಿ ಅಥವಾ ಎಲ್ಲ ಹೋಗ್ತಾ ಇರುವಂಥ ಸಮಯದಲ್ಲಿ ಕೂಡ ನೀವು ಇದನ್ನು ಆನ್ ಮಾಡಿ ನೋಡ್ತಾ ಇದ್ದೀರಲ್ಲ, ಇದು ಶ್ರೇಷ್ಠವಾಗಿರುವಂಥದ್ದು. ಇದು ಕರ್ತನು ಎದ್ದೇ ಇದ್ದಾನೆ. ಹೌದು, ಖಂಡಿತವಾಗಿ. ಮತ್ತೊಂದು ಭಾನುವಾರ, ಮತ್ತೊಂದು ಪುನರುತ್ಥಾನದ ಆರಾಧನೆ. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ ಎಂದು ಕೀರ್ತನೆಗಾರನು 34ನೇ ಅಧ್ಯಾಯದ 3ನೇ ವಚನದಲ್ಲಿ ಹೇಳ್ತಾನೆ. ಹೌದು, ಬನ್ನಿರಿ ಪ್ರಿಯ ಸಹೋದರ ಸಹೋದರಿ, ಈ ಪುನರುತ್ಥಾನವನ್ನು ಮತ್ತೊಮ್ಮೆ ಜ್ಞಾಪಕ ಮಾಡಿಕೊಳ್ಳೋಣ. ಕರ್ತನನ್ನು ಸ್ತುತಿಸೋಣ, ಕೊಂಡಾಡೋಣ, ಅಡ್ಡ ಬಿದ್ದು ಆರಾಧಿಸೋಣ. ಈ ಮಾತನ್ನ ವಾರ ವಾರವೂ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಪ್ರತಿ ವಾರವೂ ಇದು ಆಗ ತಾನೇ ಅರಳಿದ ಹೂವಿನಷ್ಟೇ ಬಹಳ ತಾಜಾ ಆಗಿರುವಂತ ಒಂದು ಸಂಗತಿ. ಯೆಹೋವನ ಆರಾಧನೆ ನಮ್ಮನ್ನು ಉಲ್ಲಾಸಗೊಳಿಸಲಿ, ಉತ್ಸಾಹದಿಂದ ತುಂಬಿಸಲಿ, ಬಲಗೊಳಿಸಲಿ. ನಮ್ಮ ಇಡೀ ವಾರವನ್ನು ಇದೇ ಸಂತೋಷದಿಂದ ನಾವು ಮುಂದೆ ಸಾಗ್ಲಿಕ್ಕೆ ಅದು ಸಹಾಯ ಮಾಡಲಿ. ಬನ್ನಿ ಆರಾಧನೆ ಮಾಡೋಣ, ಬನ್ನಿ. ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ.
ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಯೇಸುವಿನ ರಕ್ತವು ಬಲವುಳ್ಳದು, ಯೇಸುವಿನ ರಕ್ತವು ಕೃಪೆಯುಳ್ಳದು, ಯೇಸುವಿನ ರಕ್ತವು ಪರಿಶುದ್ಧವಾದದ್ದು, ಅಮೂಲ್ಯವಾದದ್ದು. ಯೇಸುವಿನ ರಕ್ತವು ಬಲವುಳ್ಳದು, ಯೇಸುವಿನ ರಕ್ತವು ಕೃಪೆಯುಳ್ಳದು, ಯೇಸುವಿನ ರಕ್ತವು ಪರಿಶುದ್ಧವಾದದ್ದು, ಅಮೂಲ್ಯವಾದದ್ದು. ಯೇಸುವಿನ ರಕ್ತಕ್ಕೆ ಜಯ ಜಯ, ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ. ಪಾಪವನಿಗಿಸಲು ಯೇಸುವಿನ ರಕ್ತವು, ಶಾಪವನಿಗಿಸಲು ಯೇಸುವಿನ ರಕ್ತವು, ಪಾಪವನಿಗಿಸಲು ಯೇಸುವಿನ ರಕ್ತವು, ಶಾಪವನಿಗಿಸಲು ಯೇಸುವಿನ ರಕ್ತವು, ವ್ಯಾಧಿಯ ನೀಗಿಸಲು ಯೇಸುವಿನ ರಕ್ತವು, ಬಿಡುಗಡೆ ನೀಡುವ ಯೇಸುವಿನ ರಕ್ತವು, ವ್ಯಾಧಿಯ ನೀಗಿಸಲು ಯೇಸುವಿನ ರಕ್ತವು, ಬಿಡುಗಡೆ ನೀಡುವ ಯೇಸುವಿನ ರಕ್ತವು. ಯೇಸುವಿನ ರಕ್ತಕ್ಕೆ ಜಯ ಜಯ, ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ. ಪಾತಾಳ ಜಯಿಸಿದ ಯೇಸುವಿನ ರಕ್ತವು, ಕಾಪಾಡುವಂತಹ ಯೇಸುವಿನ ರಕ್ತವು, ಪಾತಾಳ ಜಯಿಸಿದ ಯೇಸುವಿನ ರಕ್ತವು, ಕಾಪಾಡುವಂತಹ ಯೇಸುವಿನ ರಕ್ತವು, ಫಲವನ್ನು ನೀಡುವ ಯೇಸುವಿನ ರಕ್ತವು, ಜೀವವ ನೀಡುವ ಯೇಸುವಿನ ರಕ್ತವು, ಫಲವನ್ನು ನೀಡುವ ಯೇಸುವಿನ ರಕ್ತವು, ಜೀವವ ನೀಡುವ ಯೇಸುವಿನ ರಕ್ತವು. ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ, ನಮ್ಮ ಯೇಸುವಿನ ರಕ್ತಕ್ಕೆ ಜಯ ಜಯ. ಸಭೆಯಾಗಿ ನಾವು ಮತ್ತೆ ಕರ್ತನ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ಕರ್ತನು ಈ ಕೃಪೆಯನ್ನು ನಮ್ಮೆಲ್ಲರಿಗೂ ಹಾಗೂ ವೀಕ್ಷಕರಾದ ನಿಮ್ಮೆಲ್ಲರಿಗೂ ನಮ್ಮ ಜೀವಮಾನದಲ್ಲಿ ದಯಪಾಲಿಸಿದ್ದಾನೆ. ನಾವು ನೀವು ಸೇರಿ ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇದು ಮನುಷ್ಯನ ಬಲದಿಂದ ಅಥವಾ ಸಾಮರ್ಥ್ಯದಿಂದ ಸಾಧ್ಯವಿಲ್ಲ, ದೇವರ ಆತ್ಮನ ಸಹಾಯದಿಂದಲೇ ಸಾಧ್ಯ. ಕರ್ತನ ಆತ್ಮನಿಗೂ ದಯಪಾಲಿಸಿರುವ ತಂದೆಯಾದ ದೇವರಿಗೂ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಈಗಾಗಲೇ ಆರಾಧನೆಯನ್ನು ನೀವು ಮಾಡಿದ್ದೀರಿ. ನಿಮ್ಮ ಹೃದಯಗಳೊಂದಿಗೆ ಗೀತೆಯನ್ನು ಹಾಡುತ್ತಾ ಕರ್ತನನ್ನು ಆರಾಧಿಸಿದ್ದೀರಾ. ದೇವರ ವಾಕ್ಯವನ್ನು ಕೇಳುವಂಥ ಸಮಯವಿದು. ಬನ್ನಿ, ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ, ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಿನ್ನ ಮಗನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನನ್ನು ನುಡಿದಿರುವ ಹಾಗೆ ನಿನ್ನ ವಾಕ್ಯವು ಆತ್ಮವೂ ಜೀವವೂ ವಾಕದೆ. ಹೀಗಿರುವುದರಿಂದ ಆತ್ಮಜೀವವಾಗಿರುವ ಈ ವಾಕ್ಯದಿಂದ ನಮ್ಮ ಆತ್ಮಗಳನ್ನು ಪುಷ್ಟಿಗೊಳಿಸುವುದಲ್ಲದೆ ಶುದ್ಧೀಕರಣಕ್ಕೂ ನಿನ್ನ ಸ್ಮರಣೆಗೂ ನಿನ್ನ ಸಾಮೀಪ್ಯಕ್ಕೂ ನಡೆಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಜೀವವನ್ನು ನಿನ್ನಲ್ಲಿ ಸಮೃದ್ಧಿಗೊಳಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆಯೇ, ಆಮೇನ್.
ಇವತ್ತಿನ ಸಂದೇಶದ ಶೀರ್ಷಿಕೆ ಬೀಯಿಂಗ್ ಥ್ಯಾಂಕ್ಫುಲ್, ಗ್ರೇಟ್ಫುಲ್, ಗ್ರ್ಯಾಟಿಟ್ಯೂಡ್ ಅಥವಾ ಧನ್ಯವಾದಗಳನ್ನು ಸಲ್ಲಿಸುವುದು, ಕೃತಜ್ಞರಾಗುವುದು, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರ ಕುರಿತು ದೇವರ ವಾಕ್ಯದ ಆಧಾರದಿಂದ ಆಯ್ದ ಕೆಲವು ವಚನಗಳನ್ನು ನಿಮ್ಮ ಮುಂದೆ ಸಂದೇಶವಾಗಿ ಕರ್ತನ ಆತ್ಮನು ನಡೆಸಲಿ ಎಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತೇವೆ. ಈ ಕೃತಜ್ಞತೆಯುಳ್ಳವರಾಗುವುದು ಮನುಷ್ಯರಲ್ಲಿ ಸರ್ವೇ ಸಾಮಾನ್ಯ, ಬೇರೆಯವರು ಕೂಡ ನಮ್ಮಲ್ಲಿ ಬಯಸುವಂಥದ್ದಲ್ಲದೆ ದೇವರ ವಾಕ್ಯದ ಒಂದು ಬಲವುಳ್ಳ ಶಿಫಾರಸು ಕೂಡ ಈ ಕೃತಜ್ಞತೆಯುಳ್ಳವರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಕೂಡ ಸಲಹಿಸುತ್ತದೆ. ಮತ್ತು ಅದರ ಕುರಿತು ಹಲವಾರು ಕಡೆಗಳಲ್ಲಿ, ಘಟನೆಗಳಲ್ಲಿ ಇದರ ಕುರಿತು ನಮಗೆ ಸಂದೇಶವಾಗಿ, ಎಚ್ಚರಿಕೆ ಹಾಕಿ ಅನುಸರಣೆ ಮಾಡಲೇಬೇಕೆಂಬುದಾಗಿ ವಾಕ್ಯವು ಬೋಧಿಸ್ತದೆ. ಬನ್ನಿ ನಾವು ನೀವು ಸೇರಿ ಈ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಯಾಕೆ ನಾವು ಕೃತಜ್ಞರಾಗಬೇಕು ಮತ್ತು ಯಾವಾಗ ನಾವು ಕೃತಜ್ಞರಾಗಬೇಕು? ಒಂದು ವೇಳೆ ಈ ಪ್ರಶ್ನೆಯನ್ನು ಈ ನಮ್ಮ ಧ್ಯಾನದ ಅಡಿಯಲ್ಲಿ ನಾವು ಪ್ರಶ್ನಿಸಿ ಉತ್ತರ ಪಡೆಯಲು ನಾವು ಬಯಸಿದ್ದೆ ಆದರೆ ದೇವರ ವಾಕ್ಯದ ಒಂದು ಭಾಗವನ್ನು ನಿಮ್ಮ ಮುಂದೆ ನಾನು ಓದಲಿಕ್ಕೆ ಬಯಸ್ತೇನೆ. ಸತ್ಯವೇದದ ಹೊಸ ಒಡಂಬಡಿಕೆಯಲ್ಲಿ ಲೂಕನ ಸುವಾರ್ತೆ 17ನೇ ಅಧ್ಯಾಯ 11-19 ವಚನದವರೆಗೂ ಒಂದು ಘಟನೆಯ ಕುರಿತು ಅಲ್ಲಿ ದಾಖಲಾಗಿರುವಂಥ ಒಂದು ಸತ್ಯ. ಲೂಕನ ಸುವಾರ್ತೆ 17ನೇ ಅಧ್ಯಾಯ 11-19 ವಚನದವರೆಗೂ ಒಂದು ಘಟನೆಯನ್ನು ಅಲ್ಲಿ ದಾಖಲಿಸಲಾಗಿದೆ. ಯೇಸು ಸ್ವಾಮಿ 10 ಮಂದಿ ಕುಷ್ಠರೋಗಿಗಳನ್ನು ಸ್ವಸ್ಥಪಡಿಸಿರುವುದರ ಕುರಿತು ಈ ಘಟನೆಯ ಕುರಿತು ತಿಳಿಸ್ತದೆ. ಅದರ ಒಂದು ವಾಕ್ಯ ಭಾಗದಿಂದ ನಾವು ಈಗಾಗಲೇ ಹಾಕಿಕೊಂಡಿರುವಂಥ ಪ್ರಶ್ನೆಯನ್ನು ಉತ್ತರಿಸಲು ನಾವು ದೇವರ ವಾಕ್ಯದ ಸಹಾಯವನ್ನು ನೋಡೋಣ. ಏನ ಪ್ರಶ್ನೆ? ನಾವು ಯಾಕೆ ಕೃತಜ್ಞರಾಗಬೇಕು, ಯಾವಾಗ ಕೃತಜ್ಞರಾಗಬೇಕು? ಈ ಪ್ರಶ್ನೆಗೆ ದೇವರ ವಾಕ್ಯದ ಉತ್ತರವನ್ನು ನಾವು ಗಮನಿಸೋಣ. ಲೂಕನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 14ನೇ ವಚನದ, ನಮ್ಮ ಕನ್ನಡ ಬೈಬಲ್ BSI ಕನ್ನಡ ಬೈಬಲ್ನಲ್ಲಿ 14ನೇ ವಚನದ ಕೊನೆ ಸಾಲು ಮತ್ತು 15ನೇ ವಚನವನ್ನು ನಾವು ಓದಿಕೊಳ್ಳೋಣ. ದೇವರ ವಾಕ್ಯ ಹೀಗೆ ಹೇಳ್ತದೆ. ನಾನು ಈಗಾಗಲೇ ಹೇಳಿದ್ದೀನಿ, 10 ಮಂದಿ ಕುಷ್ಠರೋಗಿಗಳು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆ ಪ್ರಾರ್ಥನೆಗೆ ಸದುತ್ತರವನ್ನು ಯೇಸುಸ್ವಾಮಿ ದಯಪಾಲಿಸಿದ್ದಾನೆ. ಆ ಉತ್ತರವೇನೆಂದರೆ, ಹೋಗಿ ನಿಮ್ಮ ಮೈಯನ್ನು ಯಾಚಕರಿಗೆ ತೋರಿಸಿಕೊಳ್ಳಿ ಎಂಬುದಾಗಿ. ಅದಕ್ಕೆ ಅನುಗುಣವಾಗಿರುವಂಥ ವಾಕ್ಯ ಭಾಗವನ್ನು 14ನೇ ವಚನದ ಕೊನೆ ಸಾಲುಗಳು ಮತ್ತು 15ನೇ ವಚನವನ್ನು ಓದ್ಕೊಳ್ಳೋಣ. ಲೂಕನ ಸುವಾರ್ತೆ 17ನೇ ಅಧ್ಯಾಯ ದೇವರ ವಾಕ್ಯ ಹೀಗೆ ಹೇಳ್ತಿದ್ದಾರೆ. ಅವರು ಹೋಗುತ್ತಿರುವಾಗಲೇ, ಈ 10 ಮಂದಿ ಕುಷ್ಠರೋಗಿಗಳು ತಮ್ಮ ಪ್ರಾರ್ಥನೆಗೆ ಬಂದ ಉತ್ತರಕ್ಕನುಸಾರವಾಗಿ ವಿಧೇಯರಾಗಿ ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಈ ಅವರು ಅನ್ನುವ ಈ ಪದವನ್ನು ಗಮನದಲ್ಲಿಟ್ಕೊಳ್ಳಿ. ಇದು ಬಹುವಚನ, ಅಂದರೆ 10 ಮಂದಿಯೂ ಕೂಡ ಹೋಗುತ್ತಿರುವಾಗಲೇ ಶುದ್ಧರಾದರು. ನಂತರದಲ್ಲಿ 15ನೇ ವಚನ, ಅವರಲ್ಲಿ ಒಬ್ಬನು, 10 ಮಂದಿಗಳ ಪೈಕಿಯಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗವು ನಮ್ಮ 2 ಪ್ರಶ್ನೆಗೂ ಸರಿಯಾದ ಉತ್ತರವನ್ನು ಸ್ಪಷ್ಟವಾಗಿ ನೀಡುವಂಥದ್ದಾಗಿದೆ. ನಾವು ಯಾಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಯಾವಾಗ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಈ ಕುರಿತಿರುವಂಥ ಪ್ರಶ್ನೆಗೆ ಈ ವಚನದಲ್ಲಿ ಸ್ಪಷ್ಟವಾದಂಥ ಉತ್ತರ ನಮಗೆ ದೊರೆಯುವಂಥದ್ದು. 10 ಮಂದಿ ಪ್ರಾರ್ಥಿಸಿದ್ದಾರೆ, ಒಮ್ಮನಸ್ಸಿನಿಂದ ಪ್ರಾರ್ಥಿಸಿದ್ದಾರೆ, ಸದುತ್ತರವನ್ನು ಕೂಡ ಪ್ರಾರ್ಥನೆಗೆ ಪಡೆದಿದ್ದಾರೆ. ಪಡೆದ ನಂತರ ವಿಧೇಯರಾಗಿ ಹಿಂತಿರುಗುವಾಗ ಎಲ್ಲರೂ ಶುದ್ಧರಾದರೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಆದರೆ ಅವರಲ್ಲಿ ಒಬ್ಬನು, ದೇವರ ವಾಕ್ಯ ಭಾಳ ಚೆನ್ನಾಗಿ ಹೇಳ್ತದೆ, ತನಗೆ ಗುಣವಾದದ್ದನ್ನು ನೋಡಿ. ಎಲ್ಲರೂ ಶುದ್ಧರಾದರು, ಆದರೆ 10 ಮಂದಿಯ ಪೈಕಿ ಒಬ್ಬನಿಗೆ ಅದು ಅರಿವು ಉಂಟಾಯಿತು.
ಅದು ಗುಣವಾಗಿದೆ ಎಂಬುದು ಗೋಚರವಾಯಿತು. ಗುಣವಾದದ್ದನ್ನು ನೋಡಿ ಅವನ ಪ್ರತಿಕ್ರಿಯೆ ಹೇಗಿತ್ತು ಅಂದರೆ, ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡ್ತಾ ಇದ್ದಾರೆ. ಸೊ ಈಗ ಈ ಪ್ರಶ್ನೆಗೆ ಇನ್ನೊಂದು ಉತ್ತರ, ಅಥವಾ ಪ್ರಶ್ನೆಗಳಿಗಿರುವಂಥ ಉತ್ತರವೇನೆಂದರೆ, ಯಾವ ಕ್ಷಣದಲ್ಲಿ ನಿಮ್ಮ ಪ್ರಾರ್ಥನೆಗಳಿಗೆ ಅಥವಾ ದೇವರ ಒಳಿತು ಹಿತವನ್ನು ನೀವು ಅನುಭವಿಸಿದ್ದೀರಿ ಎಂಬುದು ಗೋಚರವಾಗುತ್ತೋ, ತಡ ಮಾಡದೆ ಈ ಉಪಕಾರಕ್ಕೆ ಕಾರಣಕರ್ತನಾಗಿರುವಂಥ ದೇವರಿಗೆ, ಇಲ್ಲಿ ಯೇಸುಸ್ವಾಮಿಗೆ ಉಪಕಾರ ಸ್ತುತಿ ಮಾಡುತ್ತಾ ಇದ್ದಾನೆ. ಹಾಗಾದರೆ ನಮ್ಮ ಪ್ರಶ್ನೆ ಏನು? ಯಾಕೆ, ಯಾವಾಗ ಉಪಕಾರ ಸ್ತುತಿ ಮಾಡಬೇಕು ಅಥವಾ ಕೃತಜ್ಞರಾಗಬೇಕು? ದ ಮೊಮೆಂಟ್ ಯು ರಿಸೀವ್ ಆರ್ ಯು ರಿಯಲೈಸ್ ದ ಗುಡ್ನೆಸ್ ಆಫ್ ಗಾಡ್ ಇನ್ ಯುವರ್ ಲೈಫ್, ಡೋಂಟ್ ವೇಸ್ಟ್ ಯುವರ್ ಟೈಮ್, ಇಮಿಡಿಯೇಟ್ಲಿ ಥ್ಯಾಂಕ್ ಗಾಡ್. ಮುಗೀತಲ್ಲಿಗೆ ಉತ್ತರ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾವ ಕ್ಷಣದಲ್ಲಿ ದೇವರ ಒಳಿತು ಹಿತವನ್ನು ನೀವು ಪಡೆದಿದ್ದೀರಿ ಎಂಬುದಾಗಿ ನಿಮಗೆ ಅರಿವುಂಟಾಗುತ್ತೋ, ಸಮಯ ವ್ಯರ್ಥ ಮಾಡದೆ ಕೂಡಲೇ ಉಪಕಾರ ಮಾಡಿದ ಈ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ, ತಂದೆಯಾದ ದೇವರಿಗೆ ಉಪಕಾರ ಸ್ತುತಿ ಮಾಡಬೇಕು. ನಮ್ಮ ಈ ಎರಡು ಪ್ರಶ್ನೆಗಳು ಕೂಡ ಈ ಇವತ್ತಿನ ಶೀರ್ಷಿಕೆಗೆ ಸರಿಯಾದ ಉತ್ತರವನ್ನು ನೀಡಿದೆ ದೇವರ ವಾಕ್ಯದ ಆಧಾರದಲ್ಲಿ. ಅನೇಕ ವೇಳೆ ಈ ಕೃತಜ್ಞರಾಗುವ ವಿಚಾರದಲ್ಲಿ ವಿಳಂಬವಾಗುವುದು ಸಹಜ, ಅಥವಾ ನಮ್ಮ ತಾರ್ಕಿಕ ಆಲೋಚನೆಗಳು ಅನೇಕ ವೇಳೆ ಎಷ್ಟು ಹಗುರವಾಗಿ ಆಲೋಚಿಸುತ್ತದೆ ಅಂದರೆ, ಪ್ರಾರ್ಥಿಸಿದ್ದೇವೆ, ಆತನು ಮಾಡಿದ್ದಾನೆ, ಅಷ್ಟಕ್ಕೆ ಸೀಮಿತವಾಗಿ ಅದು ಪೂರ್ಣಗೊಳ್ಳದೆ ಅಪೂರ್ಣವಾಗುವ ಸಾಧ್ಯತೆ. ಪ್ರಾರ್ಥಿಸಿರುವ ದೇವರು ಸದುತ್ತರವನ್ನು ದಯಪಾಲಿಸಿದ ನಂತರ ನನ್ನ ಪಾತ್ರವೇನು, ನಾನು ಉಪಕಾರ ಸ್ತುತಿ ಮಾಡಬೇಕು, ಆ ಭಾಗ ಅನೇಕ ಸಾರಿ ನಮ್ಮಿಂದ ಮರೆಯಾಗತ್ತೆ ಅಥವಾ ನಾವು ಮರೆತು ಹೋಗ್ತೇವೆ. ಇದು ನನ್ನನ್ನೇ ನಾನು ಉದಾಹರಣೆಯಾಗಿಟ್ಟುಕೊಂಡು ಹೇಳ್ತಾ ಇದ್ದೇನೆ. ಅಥವಾ ಅನೇಕ ವೇಳೆ ಇದು ನಮ್ಮ ದೈನಂದಿನ ಜೀವನದಲ್ಲಿಯೂ ಅಭ್ಯಾಸ ಮಾಡದೇ ಇರುವಂಥ ಒಂದು ಸದ್ಗುಣ ಅಂತ ಕೂಡ ನಾನು ಇದನ್ನು ಗಮನಿಸಿದ್ದೇನೆ. ಮೋಸ್ಟ್ ಆಫ್ ದ ಟೈಮ್ಸ್ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅಯ್ಯೋ ಮಾಡಲೇಳು, ಮಾಡಬೇಕಾಗಿರುವಂಥದ್ದನ್ನೇ ಮಾಡಿದ್ದಾರೆ, ವೈ ಶುಡ್ ವಿ ಬಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್? ಯಾಕೆ ಅಂತ ಅನೇಕ ಆಲೋಚನೆಗಳನ್ನು ನಮ್ಮಲ್ಲಿ ಹುಟ್ಟು ಹಾಕಿ ನಾವು ಕೃತಜ್ಞರಾಗುವ ಈ ಸ್ವಭಾವದಿಂದ ನಾವು ವಂಚಿತರಾಗ್ತೇವೆ. ನಾನು ಅನ್ನಿಸ್ತೇನೆ, ಅನೇಕರಾದ ನೀವು ಇದನ್ನು ವೀಕ್ಷಿಸುತ್ತಿರುವಾಗ ನೀವು ಇವತ್ತನ್ನು ಈ ಸ್ವಭಾವಗಳನ್ನು ಗುರುತಿಸಿಕೊಂಡಿರ್ಬೋದು. ಆದರೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಉತ್ತರಿಸುತ್ತಾ ಇದೆ. ನೀವು ಯಾವಾಗ ದೇವರಿಂದ ಒಳಿತನ್ನು, ಉಪಕಾರವನ್ನು ಹೊಂದಿದ್ದೇವೆಂಬ ಅರಿವು ನಿಮಗೆ ಉಂಟಾಗುತ್ತೋ, ಸಮಯ ವ್ಯರ್ಥಪಡಿಸದೆ ಅಥವಾ ನಷ್ಟಪಡಿಸದೆ ಕೂಡಲೇ ಉಪಕಾರ ಮಾಡಿದವನಿಗೆ ಉಪಕಾರ ಸ್ತುತಿ ಸಲ್ಲಿಸಬೇಕು. ಇದು ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಗುಣಧರ್ಮ ಎಂದು ಹೇಳಲು ನಾನು ಬಯಸ್ತೇನೆ. ಹೃದಯಕ್ಕೆ ಸಂಬಂಧಪಟ್ಟ ಒಂದು ಗುಣಧರ್ಮ, ಅಥವಾ ಇಟ್ ಈಸ್ ಸಿಂಪ್ಲಿ ಎ ಕ್ಯಾರೆಕ್ಟರ್. ಇದೊಂದು ಗುಣ, ಇದೊಂದು ಸದ್ಗುಣ. ಹಾಗಾದರೆ ಸತ್ಯವೇದದಲ್ಲಿ ಕೆಲವಾರು ಇಂಥ ಸದ್ಗುಣಗಳನ್ನು ನಾವು ನೋಡಲಿಕ್ಕೆ, ಅಥವಾ ಕೃತಜ್ಞತೆಯ ಕುರಿತಿರುವಂಥ ಸತ್ಯಾರ್ಥಗಳನ್ನು ನಾವು ಆಯ್ದ ಭಾಗ ಅನೇಕ ಇವೆ. ಒಂದು ವೇಳೆ ಇವುಗಳನ್ನು ನೀವು ಕೂಡ ಧ್ಯಾನಿಸ್ಬೋದು, ಇನ್ನಿತರವುಗಳನ್ನು ಕೂಡ ನೀವು ಗುರುತಿಸಿ ಧ್ಯಾನಿಸ್ಬೋದು. ಮೊದಲನೇದಾಗಿ ಕೀರ್ತನೆಗಳ ಪುಸ್ತಕ 50ನೇ ಅಧ್ಯಾಯ ಅದರ 23ನೇ ವಚನ ಈ ಕೃತಜ್ಞತೆಯನ್ನು ಸಲ್ಲಿಸುವವರ ಕುರಿತು ಸತ್ಯವೇದ ಏನು ಹೇಳ್ತದೆ ಎಂಬುದಾಗಿ ನಾವು ಗಮನಿಸೋಣ. ಕೀರ್ತನೆಗಳ ಪುಸ್ತಕ 50ನೇ ಅಧ್ಯಾಯದ 23ನೇ ವಚನ, ಅದರ ಮೊದಲನೆಯ ಭಾಗವನ್ನು ನಿಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತೇನೆ. ದೇವರ ವಾಕ್ಯ ಹೀಗೆ ಹೇಳ್ತದೆ: ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸ್ತುತಿಯಜ್ಞವನ್ನು ಸಲ್ಲಿಸುವವರ ಕುರಿತು ಸತ್ಯವೇದ ಅಥವಾ ದೇವರ ವಾಕ್ಯ ಅಥವಾ ದೇವರು ದೃಷ್ಟಿಸುವ ಈ ವಿಧಾನವನ್ನು ನಮ್ಮ ಮುಂದೆ ಪ್ರಸ್ತಾಪಪಡಿಸುತ್ತಾ ಇದೆ. ಅಂಥವರೇ
ದೇವರನ್ನು ಗೌರವಿಸುವವರು ಎಂಬುದಾಗಿ. ಹೌ ಟು ಹಾನರ್ ಗಾಡ್, ದೇವರನ್ನು ಗೌರವಿಸುವುದು ಹೇಗೆ? ಇದೊಂದು ವಿಧಾನ. ಸ್ತುತಿಯಜ್ಞಗಳನ್ನು ಸಮರ್ಪಿಸುವವರೇ ದೇವರನ್ನು ಗೌರವಿಸುವವರು. ಅದಕ್ಕೆ ಕೀರ್ತನೆಗಳಲ್ಲಿ ಇನ್ನೊಂದು ಭಾಗದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಭಾಳ ಭಾಳ ಪ್ರತಿ ಅಕ್ಷರವೂ ಕೂಡ ಎಷ್ಟು ಸೂಕ್ಷ್ಮವಾಗಿ ಅಲ್ಲಿ ಸ್ಥಾಪಿತವಾಗಿದೆ ನೋಡಿ. ಒಂದನ್ನೂ ಮರೆಯಬೇಡ. ಯಾಕಂದರೆ ಮರೆಯುವ ಸ್ವಭಾವ ನಮ್ಮದು, ಮರೆಯುವ ಸ್ವಭಾವ. ಹೀಗಾಗಿ ಮರೆಯಬೇಡ ಎಂದು ನಮ್ಮನ್ನು ಎಚ್ಚರಿಸಿ ಆಜ್ಞಾರೂಪವಾಗಿ ನಮ್ಮನ್ನು ಶಿಕ್ಷಣಕ್ಕೆ ಒಳಪಡಿಸಿದೆ ಅಂದರೆ ಯಾವ ಸಂದೇಹವಿಲ್ಲ. ಹಾಗಾದರೆ ಉಪಕಾರ ಹೊಂದಿದಾಗ ಯಾರು ಸ್ತುತಿಯಜ್ಞಗಳನ್ನು ಸಲ್ಲಿಸ್ತಾರೋ ಅವರೇ ದೇವರನ್ನು ಗೌರವಿಸುವವರು. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಅನ್ನಿಸ್ತೇನೆ ಈ ಸಾಲುಗಳು ಬೀಳುತ್ತಲೇ ನಿಮ್ಮ ಕಿವಿಗಳಿಗೂ ನಿಮ್ಮ ಹೃದಯಗಳಿಗೂ ಈಗ ನೀವು ಆಲೋಚನೆಗೆ ತೊಡಗಿರಬಹುದು. ಏನನ್ನುತ್ತೀರಿ? ಹೌದೋ ಇಲ್ಲವೋ? ಹೌದು, ನನ್ನ ಜೀವನಗಳಲ್ಲಿ ಎಷ್ಟೊಂದು ಉಪಕಾರಗಳನ್ನು ನಾನು ಹೊಂದಿದ್ದೇನೆ, ಎಣಿಸಲು ಅಸಾಧ್ಯ. ಅವುಗಳ ಸಂಖ್ಯೆ ಅಸಂಖ್ಯ. ಎಷ್ಟೆಲ್ಲ ನಾನು ಹೊಂದಿದ್ದೇನೆ. ಇದೇ ಕೀರ್ತನೆಗಾರನು 40ನೇ ಅಧ್ಯಾಯದಲ್ಲಿ ಆ ಕುರಿತು ಹಾಗೆ ಮಾತಾಡ್ತಾನೆ. 40ನೇ ಅಧ್ಯಾಯದ ಒಂದು ಭಾಗದಲ್ಲಿ ನೋಡ್ರಿ 5ನೇ ವಚನ, ಕೀರ್ತನೆಗಳ ಪುಸ್ತಕ 40ನೇ ಅಧ್ಯಾಯದ 5ನೇ ವಚನ ಏನು ಹೇಳುತ್ತೆ? 2ನೇ ಭಾಗದಲ್ಲಿ, ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿದೆ. ಅಲ್ಲವೇ? ಅಷ್ಟೊಂದು ಅಸಾಧ್ಯವು ಅಸಂಖ್ಯ, ಅಷ್ಟೊಂದು ಆತನ ಹಿತದಿಂದ ತುಂಬಿರುವ ಆಲೋಚನೆಗಳು, ಅದ್ಭುತ ಕಾರ್ಯಗಳು. ಹೌದಲ್ಲವೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ? ಇವತ್ತು ನಾವು ಬದುಕುಳಿದಿರುವುದು ಆತನ ಕರುಣೆ. ದೇವರಿಗೆ ಸ್ತುತಿ ಯಜ್ಞವನ್ನು ಸಲ್ಲಿಸುವುದಕ್ಕೆ ಕಾರಣ, ನಮ್ಮನ್ನು ರಕ್ಷಿಸಿದ್ದಾನೆ, ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿದ್ದಾನೆ, ನಿತ್ಯ ಜೀವದ ನಿಶ್ಚಿತತೆಯನ್ನು ನಮ್ಮಲ್ಲಿ ಹುಟ್ಟಿಸಿದ್ದಾನೆ. ಇದು ಯೇಸುವಿನ ಮೂಲಕ. ಕರ್ತನೇ ನಿನ್ನ ನಾಮಕ್ಕೆ ಸ್ತೋತ್ರ. ನಾವು ಕೃತಜ್ಞರಾಗಿ ಆತನಿಗೆ ಸ್ತುತಿ ಯಜ್ಞವನ್ನು ಸಲ್ಲಿಸುವುದು. ಹೀಗೆ ಹಲವಾರು. ನಾನು ಅನ್ನಿಸ್ತೇನೆ, ನೀವು ಕಾಯಿಲೆ ಬಿದ್ದಾಗ, ಅಸೌಖ್ಯವಾದಾಗ, ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಸ್ಪಂದಿಸಿ ಉತ್ತರ ನೀಡಿದಾಗ ಸ್ತುತಿ ಯಜ್ಞಗಳು ನಿಮ್ಮಲ್ಲಿ ಉಕ್ಕಿ ಬರುತ್ತದೆ. ಅದನ್ನು ಸಲ್ಲಿಸಿದಾಗ ದೇವರನ್ನು ಗೌರವಿಸ್ತೇವೆ. ನೀನು ಬದುಕಿ ಉಳಿಯಲಾರೆ. ವೈದ್ಯರ ವರದಿಗಳು ಅನೇಕ ಸಾರಿ ನಮ್ಮನ್ನು ನಿರಾಶೆಗೊಳಿಸಿರಬಹುದು, ಅಥವಾ ನಮ್ಮ ಸ್ನೇಹಿತರ ಕುರಿತು ಈ ವಾರ್ತೆಗಳನ್ನು ಕೇಳಿಸಿಕೊಂಡಾಗ ನಮ್ಮನ್ನು ನಿರಾಶೆಗೊಳಿಸಿರ್ಬೋದು. ಅದರ ನಮಗೊಂದು ನಿರೀಕ್ಷೆ ಇದೆ. ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ದೇವರು ನಮ್ಮ ಮಧ್ಯದಲ್ಲಿ ಪ್ರಾರ್ಥಿಸಿದಾಗ ಉತ್ತರಿಸುತ್ತಾನೆ. ನಿರೀಕ್ಷೆ ಇದೆ. ಅಂಥ ಸಂಭವಗಳು ನಮ್ಮ ಸಭೆಗಳಲ್ಲಿ ಘಟಿಸಿದೆ. ಇವುಗಳನ್ನು ಅನುಭವಿಸಿದಾಗ ನಾವು ಸಭೆಯಾಗಿ ಸ್ತುತಿ ಯಜ್ಞವನ್ನು ಸಲ್ಲಿಸಿ, ವೈಯಕ್ತಿಕವಾಗಿ ಕುಟುಂಬವಾಗಿ ಸ್ತುತಿ ಯಜ್ಞವನ್ನು ಸಲ್ಲಿಸಿದಾಗ ನಾವು ದೇವರನ್ನು ಗೌರವಿಸುತ್ತಿದ್ದೇವೆ. ನಮ್ಮ ಹೋಗೋಣ ಬರೋಣಗಳು ಸುರಕ್ಷಿತವಾಗಿತ್ತು. ನಮ್ಮ ಕೈ ಕೆಲಸಗಳು ಸಾಫಲ್ಯಗಳನ್ನು ಹೊಂದಿದಾಗ, ಅದು ಆದಾಯದಿಂದ ಕೂಡಿದಾಗ ಕೃತಜ್ಞತೆಯನ್ನು ಸಲ್ಲಿಸುವುದು, ಸ್ತುತಿಯಜ್ಞಗಳನ್ನು ಸಲ್ಲಿಸುವುದು ನಮ್ಮ ಅಭ್ಯಾಸವಾದಾಗ ನಾವು ದೇವರನ್ನು ಗೌರವಿಸುವವರು. 7 ತಿಂಗಳು ನಮ್ಮನ್ನು ಕಾದಿದ್ಯಪ್ಪ ಈ ವರ್ಷದಲ್ಲಿ. ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ. 8ನೇ ತಿಂಗಳಿಗೆ ನಾವು ಕಾಲಿಟ್ಟಿದ್ದೇವೆ. ಇದು ನಿನ್ನ ಕೃಪೆ. ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ. ದೇವರನ್ನು ಗೌರವಿಸುವಂಥ ವಿಧಾನಗಳು. ಚಿಕ್ಕ ಚಿಕ್ಕ ಉದಾಹರಣೆಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತಾಪಿಸುತ್ತಿದ್ದೇನೆ. ಈಗಾಗಲೇ ನೀವು ನಿಮ್ಮ ಜೀವಮಾನಗಳಲ್ಲಿ ದೇವರು ಮಾಡಿರುವಂಥ ಅದ್ಭುತ ಕೃತ್ಯಗಳನ್ನು, ನಿಮ್ಮ ಕುರಿತು ಮಾಡಿರುವಂಥ ಆಲೋಚನೆಗಳನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನೀವು ಕುಟುಂಬವಾಗಿ ಇದನ್ನು ಕೇಳುತ್ತಲೇ ನೀವು ಸ್ತುತಿಯಜ್ಞಗಳನ್ನು ಸಲ್ಲಿಸುವುದಕ್ಕೆ ಮುಂದಾಗಿ ಮತ್ತು ದೇವರನ್ನು ಈ ರೀತಿಯಾಗಿ ಗೌರವಿಸುವುದಕ್ಕೆ ನಾವು ಸಿದ್ಧರಾಗೋಣ. ಕರ್ತನು ಈ ಆಲೋಚನೆ ನಮ್ಮ ಮಧ್ಯದಲ್ಲಿ ಹುಟ್ಟಿಸಿದ್ದಾನೆ, ತನ್ನ ವಾಕ್ಯಗಳ ಮೂಲಕ ನೆನಪಿಗೆ ತಂದಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗೋಣ. ಇದು ಮೊದಲನೇದು. ಎರಡನೇದು, ಸ್ತುತಿಯಜ್ಞದ ಕುರಿತಿರುವಂಥ 2ನೇ ವಿಚಾರ, 100ನೆಯ ಕೀರ್ತನೆ. ಅಂದರೆ ಕೀರ್ತನೆಗಳ ಪುಸ್ತಕ 100ನೆಯ ಅಧ್ಯಾಯದಲ್ಲಿ ದೇವರ ವಾಕ್ಯ ಅದರ 4ನೇ ವಚನದಲ್ಲಿ ಒಂದು ಮಾತು ಹೀಗೆ ಹೇಳಿಯದೆ. ನೋಡೋಣ, ನೋಡಿ 4ನೇ ವಚನ.
ಕೀರ್ತನೆಗಳ ಪುಸ್ತಕ 100ನೇ ಅಧ್ಯಾಯದ 4ನೇ ವಚನ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರ ಕಳಿಕು, ಕೀರ್ತನೆಯೊಡನೆ ಆತನ ಅಂಗಳ ಕಳಿಕು ಬನ್ನಿರಿ, ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ನೋಡ್ರಿ, ಹೌ ಟು ಅಪ್ರೋಚ್ ವರ್ಷಿಪ್. ಆರಾಧನೆಯನ್ನು ನಾವು ಹೇಗೆ ಸಮೀಪಿಸಬೇಕು ಅಥವಾ ಹೇಗೆ ನಾವು ಸೇರಿಕೊಳ್ಳಬೇಕು ಆರಾಧನೆಗೆ. ದೇವರ ವಾಕ್ಯದ ಶಿಫಾರಸು ಬಹು ಸ್ಪಷ್ಟವಾಗಿದೆ. ಕೃತಜ್ಞತಾ ಸ್ತುತಿಯೊಡನೆ. ಹೌದಪ್ಪ, ನಮಗೆ ಇವತ್ತಿರುವಂಥ ಅಭ್ಯಾಸ ಒಂದು ಭಾನುವಾರದಿಂದ ಇನ್ನೊಂದು ಭಾನುವಾರದವರೆಗೆ ಸಭೆಯಾಗೆ ನಾವು ಸೇರುವಂಥದ್ದು. ಅಷ್ಟು ದಿನಗಳ ಅಂತರದಲ್ಲಿ ದೇವರು ಮಾಡಿರುವಂಥ ಉಪಕಾರಗಳನ್ನು ನೆನಪಿಗೆ ತಂದು ಕುಟುಂಬವಾಗಿ ನಾವು ಆಲಯಗಳಿಗೆ ಪ್ರವೇಶ ಮಾಡುವಂಥ ಮುಂಚೆ ಅವುಗಳನ್ನು ನೆನಪಿಗೆ ತಂದು ಉಪಕಾರವನ್ನು ಸ್ಮರಿಸಿ ದೇವರನ್ನು ಕೊಂಡಾಡುತ್ತಾ ಸ್ತುತಿಯಜ್ಞವನ್ನು ಸಲ್ಲಿಸುತ್ತಾ ಸಮರ್ಪಿಸುತ್ತಾ ಆರಾಧನೆ ಸಭೆಯಾಗಿ ಆರಾಧಿಸುವುದರಲ್ಲಿ ನಾವು ಸೇರಿಕೊಳ್ಬೇಕು ಅಥವಾ ಪ್ರಾರಂಭಿಸಬೇಕು. ನಾನು ಅನ್ನಿಸ್ತೇನೆ ಇದೊಂದು ಆರೋಗ್ಯಕರವಾದಂಥ ಅಭ್ಯಾಸ. ಹೌ ಟು ಅಪ್ರೋಚ್ ವರ್ಷಿಪ್ ಅಪ್ರೋಚ್ ಮಾಡುವಾಗ ನಮ್ಗೆ ಅನೇಕ ಸಾರಿ ನಮ್ಮಲ್ಲಿ ಲೌಕಿಕವಾದಂಥ ಆಲೋಚನೆಗಳು, ಕೊರತೆಗಳ ಆಲೋಚನೆಗಳು ಅಥವಾ ಅವಸರದಿಂದ ತುಂಬಿರುವ ಮತ್ತು ಮಾಡಬೇಕಾಗಿರೋದನ್ನು ಮಾಡದೆ ಅನೇಕ ಸಾರಿ ಗಡಿಬಿಡಿಗಳೊಂದಿಗೆ ಆರಾಧನೆಗಳನ್ನು ಸಮೀಪಿಸುವಂಥ ಎಷ್ಟೋ ದಿನಗಳನ್ನು ನೀವು ಕಳೆದಿದ್ದೇವೆ. ಅಯ್ಯೋ ತಡವಾಯಿತು ಅನೇಕ ಸಾರಿ, ಅಥವಾ ಸಿದ್ಧವಾಗದೆ ಅನೇಕ ಸಾರಿ, ಅಯ್ಯೋ ಬರಬೇಕಲ್ಲ. ನೋ, ಹೌ ಟು ಅಪ್ರೋಚ್ ವರ್ಷಿಪ್. ದೇವರ ವಾಕ್ಯದ ಶುದ್ಧ ಆರೋಗ್ಯಕರ ಶಿಫಾರಸ್ಸು ಈಗಾಗಲೇ ನಾವು ಓದ್ಕೊಂಡಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಆತನ ಉಪಕಾರ ಸ್ಮರಿಸುತ್ತಾ ಕೊಂಡಾಡಲು ನಾವು ಕರ್ತನ ಆರಾಧನೆಗೆ ಸಭೆಯಾಗಿ ಸೇರುವುದು ದೇವರ ವಾಕ್ಯದ ಶಿಫಾರಸ್ಸು. ನಾನು ನೆನೆಸ್ತೇವೆ, ನಾವು ಮಾಡುತ್ತಾ ಬಂದಿದ್ದೇವೆ, ಇನ್ನು ಮುಂದೆಯೂ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ. ಒಂದು ವೇಳೆ ಇದನ್ನು ಮಾಡದೆ ನಾವು ಮರೆತಿದ್ದರೆ ಮರೆಯೋದಕ್ಕೆ ಬಿಡದೆ ಕರ್ತನ ವಾಕ್ಯ ನಮ್ಮನ್ನು ಎಚ್ಚರಿಸಲಿ. ದೇವರ ಆತ್ಮನು ನಮಗೆ ಸಹಾಯ ಮಾಡಲಿ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೆ ಬರೋಣ, ಉಪಕಾರಗಳನ್ನು ಸ್ಮರಿಸೋಣ. ದೇವರ ವಾಕ್ಯದ ಆಧಾರದಿಂದ ಆರಾಧನೆಗೆ ನಾವು ಪ್ರವೇಶ ಮಾಡೋಣ ಅಲ್ಲವೇ. ಈ ಕುರಿತು ನನಗೆ ಭಾಷಾಂತರ ಮಾಡುವಾಗ ಮೂಲ ಸಂದೇಶಕರು ನನ್ನನ್ನು ಎಚ್ಚರಿಸಿ ಅಥವಾ ಈ ವಾಕ್ಯವನ್ನು ಭಾಷಾಂತರಿಸುವಾಗ ಅದು ನನಗೆ ಒಂದು ಎಚ್ಚರಿಕೆ ಆಗಿತ್ತು. ಹೌದಲ್ವಾ, ನಾವು ಕುಟುಂಬವಾಗಿ ಈ ಅಭ್ಯಾಸವನ್ನು ನಾವು ಅನುಸರಣೆ ಮಾಡೋಣ ಅಂತ. ಅನೇಕ ವೇಳೆ, ನಾನು ಪೂರ್ತಿ ಅಲ್ಲ, ಅನೇಕ ವೇಳೆ ನಾವು ಕುಟುಂಬವಾಗಿ ಸಭೆಗೆ ಆರಾಧನೆಗೆ ಬರುವ ಮುಂಚೆ ನಾವು ಇದನ್ನು ಅಭ್ಯಾಸ ಮಾಡಿದ್ದೇವೆ. ವಾರದುದ್ದಕ್ಕೂ ಕರ್ತನ ಮಾಡಿರುವಂಥ ಉಪಕಾರಗಳನ್ನು ನಾವು ನೆನಪಿಸಿ ಕುಟುಂಬವಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಬಂದಿದ್ದೇವೆ. ನಾನು ನೆನೆಸ್ತೇನೆ, ನಿಮ್ಮ ಅಭ್ಯಾಸವೂ ಇದಾಗಲಿ. ಯಾಕಂದರೆ ದೇವರ ವಾಕ್ಯದ ಆಧಾರದಲ್ಲಿ ಈ ಶಿಫಾರಸನ್ನು ನಾವು ವಿಧೇಯರಾಗೋಣ. ಕರ್ತನು ಈ ಮಾತನ್ನು ಕೂಡ ನಮಗೆ ಆಶೀರ್ವಾದ ಮಾಡಿಕೊಡಲಿ. ಸರಿ, ಇದು 2ನೇ ವಿಚಾರ ನಾವು ನೋಡಿದ್ದು. 3ನೇ ವಿಚಾರ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಯೆಹೋಷಾಫಾಟನನು ಅರಸನಾಗಿದ್ದಾನೆ. ಅವನು ಅರಸುತನದ ಸಂದರ್ಭದಲ್ಲಿ ಒಂದು ಸಂಭವ ವರದಿಯಾಗಿದೆ. ಏನು ಆ ಸಂಭವ ಅಂದರೆ, ದೇವರ ವಾಕ್ಯ ಹೀಗೆ ಹೇಳ್ತದೆ. ಮೊದಲಿನ 3 ವಚನವನ್ನು 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ ಓದ್ತೀನಿ, ಕೇಳಿಸ್ಕೊಳ್ಳೋಣ. ಇದಾದ ಮೇಲೆ ಮೊವಾಬ್ಯರು, ಅಮೋನಿಯರು, ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಆರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಎಂಗೆದಿ ಎನಿಸಿಕೊಳ್ಳುವ ಹಚಚೋನ್ ತಾಮಾರಿನಲ್ಲಿ ಇರುತ್ತಾರೆಂದು ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಪ್ರಿಯರೇ, ಈ 3 ವಿರೋಧಿಗಳು ಸಂಘಟನೆಯೊಂದಿಗೆ ಯೆಹೂದ್ಯರ ಅರಸನಾದ ಯೆಹೋಷಾಫಾಟನನ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ. ದೂತರು ಇದರ ಕುರಿತು ತಿಳ್ಕೊಂಡು ಅರಸನಿಗೆ ಸುದ್ದಿ ಮುಟ್ಟಿಸ್ತಾರೆ. ಅರಸನಿಗೆ ಸುದ್ದಿ ಮುಟ್ಟಿಸಿದಾಗ ಭಾಳ ಸ್ವಾಭಾವಿಕವಾದಂಥ ಪ್ರತಿಕ್ರಿಯೆ ಅರಸನಲ್ಲಿ. ಏನು, ಅದು ನಮಗೂ ನಿಮಗೆಲ್ಲರಿಗೂ ಸಂಭವಿಸುತ್ತೆ. ಭಯ ಆಗುತ್ತೆ, ಹೆದರಿಕೆ ಉಂಟಾಗುತ್ತೆ. ಸೊ ತಪ್ಪಲ್ಲ, ಆದರೆ ಹೆದರಿಕೆ ನಿಮ್ಮ ಜೀವನವನ್ನು ಆಳಗೊಳಿಸಬೇಡ್ರಿ. ಡೋಂಟ್ ಮೇಕ್ ಇಟ್ ರೂಲ್ ಯುವರ್ಸ್. ನಿನ್ನನ್ನು ಆಳುವಂತೆ ಮಾಡಬೇಡ್ರಿ ಆ ಹೆದರಿಕೆಯನ್ನು.
ಬದಲಾಗಿ ಅದನ್ನು ಜಯಿಸುವುದು ಹೆಂಗೆ ಅಂತ ಯೆಹೋಷಾಫಾಟನಿಂದ ಈ ಪಾಠವನ್ನು ನಾವು ಕಲಿಬೋದು. ಓಕೆ, ನಮ್ಮ ಮುಖ್ಯ ಸಂದೇಶವಲ್ಲ. ಅವನೇನು ಮಾಡ್ತಾನೆ, ಯೆಹೂದ್ಯರೆಲ್ಲರನ್ನೂ ಕೂಡ ಪ್ರೇರೇಪಿಸಿ ಉಪವಾಸ ಮತ್ತು ಪ್ರಾರ್ಥನೆಗೆ ಸಿದ್ಧರಾಗಿ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆಯ ಕುರಿತು ನಾವು ಸುಮಾರು 12ನೇ ವಚನದವರೆಗೂ ನಾವು ನೋಡ್ತೀವಿ. 13ನೇ ವಚನದಲ್ಲಿ ಪ್ರಾರ್ಥನೆಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಂಬುದಾಗಿ ಅಲ್ಲಿ ಗೊತ್ತಾಗ್ತದೆ. ಸರಿ, 14ನೇ ವಚನದಿಂದ ದೇವರ ವಾಕ್ಯ ಏನು ಹೇಳ್ತಾ ಹೋಗ್ತದೆ ಅಂದರೆ, ಸೊ ಪ್ರಾರ್ಥನೆ ಆದ ಮೇಲೆ ನಮಗೇನು ನಮ್ಮ ಸಹಜ ಅಪೇಕ್ಷೆ ಉತ್ತರ ಬರಬೇಕು. ಉತ್ತರವನ್ನು ಯೆಹೋವನು ಕೊಟ್ಟಿದ್ದಾನೆ. ಯೆಹೋವನು ಹೇಗೆ ಉತ್ತರವನ್ನು ಕೊಟ್ಟಿದ್ದಾನೆ ಅಂದರೆ ಭಾಳ ಅದ್ಭುತವಾದಂಥ ಒಂದು ವಿಚಾರ. ಏನು ಹೇಳ್ತಾನೆ, 17ನೇ ವಚನದಲ್ಲಿ ಉತ್ತರ ಹೀಗೆ ಸಿಕ್ಕದೆ, ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡ್ರಿ, ಹೆದರಬೇಡ್ರಿ, ಕಳವಳಗೊಳ್ಳಬೇಡ್ರಿ ಎಂಬುದಾಗಿ. ಹಾಗಾದರೆ ಯುದ್ಧ ಯೆಹೋವನದು. ಪ್ರಿಯರೇ, ಇಡೀ ಚರಿತ್ರೆಯಲ್ಲಿ ನನಗೆ ಇವತ್ತು ಕೂಡ ಆಶ್ಚರ್ಯ ವಿಸ್ಮಯ ಹಿಡಿಸುವಂಥ ಒಂದು ವಿಚಾರವೇನೆಂದರೆ, ಇಸ್ರೇಲರ ಪರ ಯೆಹೋವನ ಯುದ್ಧ ಇದೆಯಲ್ಲ, ಬಹು ವಿಚಿತ್ರ, ಬಹು ವಿಶೇಷ. ಒಂದನ್ನು ಹಿಂದಿನದು ಈಗಿನ ಯುದ್ಧದಲ್ಲಿ ಮರುಕಳಿಸುವುದಿಲ್ಲ. ಎಲ್ಲವೂ ಬೇರೆ ಬೇರೆ ಮತ್ತು ಮನುಷ್ಯರ ಗ್ರಹಿಕೆಗೆ ನಿಲುಕದ ಸತ್ಯ ಅದು. ಇಂಥ ಪರಿಯಲ್ಲಿಯೂ ಯುದ್ಧ ನಡೆಯುತ್ತಾ ಪ್ರಶ್ನೆಗಳೇ ನಮ್ಮ ಕೂಡಿವೆ ಹೊರತು ಇದು ಯೆಹೋವನ ಯುದ್ಧ. ಯೆಹೋವನ ರಣನೀತಿ ಬಹು ಆಶ್ಚರ್ಯವನ್ನು ನಮ್ಮ ಜೀವನಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಇಸ್ರೇಲರ ಪರ ನಾವು ಗಮನಿಸ್ಬೋದು. ಇಲ್ಲಿ ಕೂಡ ಯುದ್ಧ ಯೆಹೋವನದು. ನೀವು ಯುದ್ಧ ಮಾಡಬೇಕಾಗಿಲ್ಲ, ನೀವು ಸುಮ್ಮನೆ ನಿಂತುಕೊಂಡು ಯುದ್ಧವನ್ನು ನೋಡ್ರಿ ಹೇಗಾಗತ್ತೆ ಅಂತ. ಸೊ ಈ ಆದರಣೆ ಅಥವಾ ಉತ್ತರ ಪಡೆದಾಗೆಲ್ಲ ಈಗ ವೈರಿಗಳನ್ನು ಎದುರಿಸ್ಬೇಕು. ಯಾಕಂದರೆ ವ್ಯೂಹ ಕಟ್ಟು ಬಂದಿದ್ದಾರೆ, ಅವರು ವೈರಿಗಳನ್ನು ಎದುರಿಸಬೇಕು. ಸೊ 21ನೇ ವಚನದಲ್ಲಿ ಯೆಹೋಷಾಫಾಟನು ವೈರಿಗಳನ್ನು ಎದುರಿಸುವುದಕ್ಕೆ ಒಂದು ನಿಯಮವನ್ನು ಮಾಡ್ತಾನೆ. ಆ ನಿಯಮವನ್ನು ಓದ್ಕೊಳ್ಳೋಣ ನೋಡ್ರಿ, ದೇವರ ವಾಕ್ಯ. ಅದೇ 2ನೇ ಪೂರ್ವಕಾಲ ವೃತ್ತಾಂತ 20ನೇ 21ನೇ ವಚನದ ಸಂದೇಶ ಕೃತಜ್ಞತಾ ಸ್ತುತಿಯ ಕುರಿತು ನೆನಪು ಮಾಡ್ಕೊಳ್ಳೋಣ. ಸರಿ, ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಅವರು 22ನೇ ವಚನ. ಇದನ್ನು ಪರಿಪಾಲಿಸಿದಾಗ ನೀವು ಮುಂದಿನ ವಚನಗಳನ್ನು ನೋಡ್ರಿ, 30ನೇ ವಚನದವರೆಗೂ. ಪರಿಪಾಲಿಸಿದಾಗ ದೊಡ್ಡ ಜಯ ಆವತ್ತು ಯೆಹೂದ್ಯರಿಗೂ ಯೆರೂಸಲೇಮಿನವರಿಗೂ ಯೆಹೋಷಾಫಾಟನಿಗೂ ದೊಡ್ಡ ಜಯ. ಸೊ ಹೌ ಟು ಅಪ್ರೋಚ್, ಸಮ್ಟೈಮ್ಸ್ ಹೌ ಟು ಅಪ್ರೋಚ್ ಯುವರ್ ವಾರ್. ನೀವು ಪ್ರಾರ್ಥಿಸಿದ್ದೀರಿ. ಇವತ್ತು ನಮಗಿರುವಂಥದ್ದು ಭೌತಿಕವಾದ ಯುದ್ಧಗಳಲ್ಲ, ಬದಲಾಗಿ ಆತ್ಮಿಕವಾದ ಯುದ್ಧಗಳು. ಕಣ್ಣಿಗೆ ಅಗೋಚರವಾಗಿರುವಂಥ ಸೇನೆಯ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದೇವೆ. ಅಂಧಕಾರದಲ್ಲಿರುವ ಅಧಿಪತಿಗಳ ವಿರುದ್ಧವಾಗಿ, ಆಕಾಶ ಮಂಡಲದ ಅಧಿಪತಿಗಳ ವಿರುದ್ಧವಾಗಿ ಯುದ್ಧ ಮಾಡುತ್ತಾ ಇದ್ದೇವೆ. ಕಣ್ಣಿಗೆ ಕಾಣುವುದಿಲ್ಲ. ಸೊ ಅನೇಕ ಸಾರಿ ನಾವು ನಿರ್ಬಲರೇ, ಆದರೆ ದೇವರಲ್ಲಿದ್ದು ನಾವು ಬಲವುಳ್ಳವರಾಗಿದ್ದೇವೆ. ದೇವರಲ್ಲಿದ್ದು ನಾವು ಬಲವುಳ್ಳವರಾಗಿದ್ದೇವೆ ಅಲ್ಲವೇ? ಪೌಲನು ಕೇಳಿದ್ರೆ ಆ ಮಾತನ್ನು ಹೇಳ್ತಾನೆ, ನಾನು ಆತನಲ್ಲಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ದೇವರಲ್ಲಿದ್ದು ಈ ಯುದ್ಧವನ್ನು ಎದುರಿಸುವಂಥದ್ದು. ಮೊರೆಯಿಟ್ಟು ನಮ್ಮ ಅಸಹಾಯಕತೆಗೆ ಸಹಾಯ ಮಾಡು ಎಂದು ಮೊರೆಯಿಟ್ಟಾಗ ಪರಲೋಕ ತನ್ನ ಸೈನ್ಯದೊಂದಿಗೆ ಸಹಕರಿಸುತ್ತೆ ನಮ್ಮಲ್ಲ, ನಮ್ಮ ಯುದ್ಧಗಳಿಗೆ, ಮತ್ತು ವಿಶೇಷವಾದವುಗಳನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಹೌ ಟು ಅಪ್ರೋಚ್ ಅನ್ನೋದಕ್ಕೆ ಯೆಹೋಷಾಫಾಟನು ಹೇಳಿದ್ದಾನೆ. ಕೃತಜ್ಞತಾ ಸ್ತುತಿಯೊಡನೆ, ಪರಿಶುದ್ಧತ್ವ ಎಂಬ ಭೂಷಣದೊಂದಿಗೆ ಕೃತಜ್ಞತಾ ಸ್ತುತಿಯೊಡನೆ ಅಪ್ರೋಚ್ ಯುವರ್ ಫೈಟ್. ಆಯುಧವಾಯ್ತಲ್ಲವೇ ಉಪಕಾರ ಸ್ತುತಿ ಮಾಡುವುದು. ಯೆಹೋಷಾಫಾಟ ಸೈನಿಕರಿಗೂ ಮತ್ತು ಯೆರೂಸಲೇಮ್ ಯೆಹೂದ್ಯರೆಲ್ಲರಿಗೂ ಅಂದು ಪ್ರಾರ್ಥನೆ ಉಪವಾಸದಲ್ಲಿ ಭಾಗವಹಿಸಿದವರೆಲ್ಲರಿಗೂ ಒಂದಂತೂ ಸ್ಪಷ್ಟವಾಗಿರುವಂಥ ಸತ್ಯ, ಉಪಕಾರ ಕೃತಜ್ಞತೆ ಆ ಸ್ತುತಿ ಆಯುಧವಾಯಿತು. ವಿರೋಧಿಗಳನ್ನು ಬಗ್ಗು ಬಡಿಯುವುದಕ್ಕೂ, ಸಂಹರಿಸಲಿಕ್ಕೂ, ಗೆಲ್ಲುವುದಕ್ಕೂ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಮಗೂ ನಿಮಗೂ ಕೂಡ ಕೃತಜ್ಞತೆಯ ಸ್ತುತಿ
ಒಂದು ಆಯುಧವಾಗಿದೆ. 3 ವಿಚಾರಗಳನ್ನು ಈಗಾಗಲೇ ಕಲಿತಿದ್ದೇವೆ. ಮೊದಲನೇದಾಗಿ ಯಾರು ಸ್ತುತಿಯಜ್ಞಗಳನ್ನು ಸಮರ್ಪಿಸುತ್ತಾರೋ ಅವರೇ ದೇವರನ್ನು ಗೌರವಿಸುವವರು. ಎರಡನೇದು, ನಾವು ಆರಾಧನೆಯನ್ನು ಹೇಗೆ ಸಮೀಪಿಸಬೇಕು, ಕೃತಜ್ಞತಾ ಸ್ತುತಿಯೊಡನೆ ಉಪಕಾರಗಳನ್ನು ಸ್ಮರಿಸುತ್ತಾ ಆತನ ದ್ವಾರಗಳಿಗೂ ಬರಬೇಕು, ಕೊಂಡಾಡಬೇಕು. ಮೂರನೇದು, ಉಪಕಾರ ಸ್ತುತಿ ಮಾಡುವಂಥದ್ದು ಅಥವಾ ಕೃತಜ್ಞತಾ ಸ್ತುತಿ ಮಾಡುವಂಥದ್ದು ಆಯುಧವಾಗಿ ಪರಿಣಮಿಸಿದೆ ಯೆಹೋಷಾಫಾಟ ಮತ್ತು ಅವನ ಸೈನಿಕರಿಗೆ. ಯುದ್ಧ ಜಯಿಸಿದ್ದಾರೆ. ಇದು ನಮ್ಮ ಪಾಲಿಗೂ ಸತ್ಯವಾಗಲಿ. ಈ ಆಲೋಚನೆಯನ್ನು ಕೂಡ ದೇವರು ಆಶೀರ್ವದಿಸಲಿ. ಹೊಸ ಒಡಂಬಡಿಕೆಯಲ್ಲಿ ಕೃತಜ್ಞತಾ ಸ್ತುತಿಯನ್ನು ಕುರಿತು ನಾವು ಗಮನಿಸೋಣ ದೇವರ ವಾಕ್ಯವನ್ನು. ಮೊದಲನೇ ತೆಸ್ಸಲೋನಿಕ ಪತ್ರ 5ನೇ ಅಧ್ಯಾಯ ಅದರ 18ನೇ ವಚನ ದೇವರ ವಾಕ್ಯ ಹೀಗೆ ಹೇಳ್ತದೆ. ದೇವರ ಚಿತ್ತದ ಕುರಿತು ಮಾತನಾಡುತ್ತಾ ದೇವರ ವಾಕ್ಯ ಹೀಗೆ ಹೇಳ್ತದೆ. ಆ ಭಾಗವನ್ನು ನಾವು ಓದ್ಕೊಳ್ಳೋಣ. ಮೊದಲನೇ ತೆಸ್ಸಲೋನಿಕ 5ನೇ ಅಧ್ಯಾಯ ಅದರ 18ನೇ ವಚನ ದೇವರ ವಾಕ್ಯ ಹೀಗೆ ಹೇಳ್ತದೆ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಕೃತಜ್ಞತೆಯನ್ನು ಸಲ್ಲಿಸುವುದು ದೇವರ ಚಿತ್ತ. ಅದರಲ್ಲೂ ಆ ಪ್ರಾರಂಭ ಇದೆಯಲ್ಲ, ಎಲ್ಲದರಲ್ಲಿಯೂ. ಎಷ್ಟು ವೈಡ್ ಎಲ್ಲದರಲ್ಲಿಯೂ ಅನ್ನೋದು ಅಂದರೆ, ಇದನ್ನು ಹೇಗಪ್ಪ, ಹೌ ಟು ಓಪನ್ ಎ ಬ್ರಾಕೆಟ್ ಆ್ಯಂಡ್ ಕ್ಲೋಸ್ ದ ಬ್ರಾಕೆಟ್ ನನಗೆ ಗೊತ್ತಿಲ್ಲ. ಇದು ಯು ಮೇ ಓಪನ್ ಎ ಬ್ರಾಕೆಟ್, ಕ್ಲೋಸ್ ಮಾಡೋಕ್ಕಂತೂ ಆಗೋದಿಲ್ಲ. ಯಾಕಂದರೆ ಎಲ್ಲದರಲ್ಲಿಯೂ ಅನೇಕ ಸಾರಿ ಎಲ್ಲೋ ನಮಗೆ ಇದನ್ನು ಅಭ್ಯಾಸ ಮಾಡಿದಾಗ ನಾವು ಸ್ವಲ್ಪ ವಿಚಿತ್ರವಾದವರೆನಿಸುತ್ತದೇನೋ. ಎಲ್ಲದರಲ್ಲಿಯೂ ಹೇಗೆ? ನನಗೆ ಇದಕ್ಕೆ ಸಿಕ್ಕಿರುವಂಥ ಒಂದು ಉದಾಹರಣೆ ಯೋಬ. ಅವನ ಸಮಯಗಳಲ್ಲಿ, ಅವನ ಪ್ರದೇಶಗಳಲ್ಲಿ ಬಹು ಐಶ್ವರ್ಯವಂತನು, ಪ್ರಭಾವಿ ಕೂಡ. ಆದರೆ ದೂತನೊಂದು 1ನೇ ಅಧ್ಯಾಯದಲ್ಲಿ ಒಂದು ಸತ್ಯ ನುಡಿದು ಬಿಡ್ತಾನೆ. ಅವನ ಬಳಿಗೆ ಬಂದು ಅವನು ಹೇಳ್ತಾನೆ, ನಿನ್ನ ಮಕ್ಕಳೆಲ್ಲರೂ ತೀರೋ ಹೋದರು, ನಿನ್ನ ಪಶು ಅದರ ಎಲ್ಲವೂ ಕೂಡ ವೈರ್ಯ ಪಾಲಾಯಿತು, ಹೊಲ ಹಾಳಾಯಿತು, ವೈರ್ಯ ವಶವಾಯಿತು. ಎಲ್ಲ ಸುದ್ದಿಗಳು ಅವನಿಗೆ ಬಂದಾಗ ಅವನ ಪ್ರತಿಕ್ರಿಯೆ ಇದೆಯಲ್ಲ, ಇವತ್ತಿಗೂ ಕೂಡ ನಮ್ಮಲ್ಲಿ ಅನೇಕರನ್ನು, ಹೌದು, ಪ್ರಜ್ಞಾವಂತರನ್ನು ಆಶ್ಚರ್ಯಗೊಳಿಸ್ತದೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಯೋಬನ ಪುಸ್ತಕ ಅದರ 1ನೇ ಅಧ್ಯಾಯ, ಈ ಎಲ್ಲ ನಷ್ಟಗಳ ಸಂಭವದ ಮಧ್ಯದಲ್ಲಿ ಅವನ ಕುರಿತು ಹೀಗಿದೆ ನೋಡ್ರಿ. 21ನೇ ವಚನ, 1ನೇ ಅಧ್ಯಾಯದ 21ನೇ ವಚನ. ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿ ಗತಿಸಿ ಹೋಗುವನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲದರಲ್ಲಿ ಇಟ್ಸ್ ಟು ಎಕ್ಸ್ಟ್ರೀಮ್ ಅನಿಸುತ್ತೆ. ಹಾಗಾದರೆ ಅವನು ಎಷ್ಟಾಗಿ ದೇವರನ್ನು ಗೌರವಿಸುತ್ತಿದ್ದಾನೆ. ಈ ಎಲ್ಲ ನಷ್ಟಗಳ ಮಧ್ಯದಲ್ಲಿಯೂ ಕೂಡ ದೇವರಿಗೆ ಆತನು ಕೊಟ್ಟ ಸ್ಥಾನ ಇವತ್ತು ಅನುಕರಣೆಗೆ ಒಂದು ಮಾದರಿ. ಆತ್ಮಿಕ ಪ್ರಬುದ್ಧತೆ ವಿಶೇಷವಾದದ್ದೇ. ಎಲ್ಲದರಲ್ಲಿ ಇದು ದೇವರ ಚಿತ್ತ. ಕೃತಜ್ಞತೆಯನ್ನು ಸಲ್ಲಿಸುವುದು ದೇವರ ಚಿತ್ತ. ದೇವರ ಚಿತ್ತ ಇದೆಯಲ್ಲ, ದೇವರಿಗೆ ಸಂತಸ ಮಾಡುವಂಥ ವಿಚಾರ. ನಾನು ಆಗಾಗ ಈ ಸಂದೇಶದಲ್ಲಿ ಹೇಳ್ತೇನೆ, ವಿ ಕ್ಯಾನ್ ಬ್ರಿಂಗ್ ಸ್ಮೈಲ್ಸ್ ಆನ್ ದ ಫೇಸ್ ಆಫ್ ಗಾಡ್. ಹೌ? ದೇವರ ಮೊಗದಲ್ಲಿ ಸಂತಸ ಮೂಡಿಸುವುದು ಹೇಗೆ? ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿದಾಗ ದೇವರ ಚಿತ್ತ ನೆರವೇರಿಸ್ತೇವೆ. ದೇವರ ಚಿತ್ತ ಇಸ್ ಗಾಡ್ಸ್ ಪ್ಲೆಷರ್, ದೇವರ ಸಂತಸ. ಒಂದು ಮುಗುಳ್ನಗೆ ನಿಮ್ಮ ಕುರಿತು ದೇವರಿಗೆ ಬರಲು ನಿಶ್ಚಯ. ಹಾಗಾದರೆ ನೀವು ಸಂತಸ ಕೊಡುವ ಸಂತಾನಗಳಾಗೋಣವೇ? ಕುಟುಂಬಗಳಾಗೋಣವೇ? ಸಭೆಗಳಾಗೋಣವೇ? ವ್ಯಕ್ತಿಗಳಾಗೋಣವೇ? ದೇವರಿಗೆ ಸಂತಸ ಕೊಡೋಣ. ನಮ್ಮ ಕುರಿತು ದೇವರಿಗೆ ನಗು ಬರುವಂತೆ ಅಥವಾ ತೃಪ್ತಿಯಿಂದ ಲೆಟ್ಸ್ ಗಿವ್ ಪ್ಲೆಷರ್ ಮಾಡೋಣವೇ? ಇದು ದೇವರ ಚಿತ್ತ. ಕೃತಜ್ಞತಾ ಸ್ತುತಿಯ ಕುರಿತಿರುವಂಥ 4ನೇ ವಿಚಾರ ನಿಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೇನೆ. Every time you are thankful to God, you are doing God's will, God's pleasure. It is so pleasant to the Lord and it brings smiles on the face of God. ಅಲ್ವಾ? ಪ್ರತಿ ಸಾರಿ ನಾವು ಕೃತಜ್ಞತೆಯನ್ನು ಸಲ್ಲಿಸಿದಾಗ ದೇವರ ಚಿತ್ತ ನೆರವೇರಿಸ್ತಿದ್ದೇವೆ, ದೇವರಿಗೆ ಸಂತಸ ತರುವಂಥ ವ್ಯಕ್ತಿಯಾಗಿರುತ್ತೇವೆ. ಅಷ್ಟೇ ಅಲ್ಲದೆ ಆತನ ಮೊಗದಲ್ಲಿ ನಗುವನ್ನು ತರುವಂಥ ವಿಧಾನವಿದು. ಮಾಡೋಣ, ಕೇಳಿದ್ದೇವೆ, ಅನುಸರಿಸೋಣ, ಕರ್ತನ ಚಿತ್ತ ನೆರವೇರಿಸೋಣ, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಸರಿ, 5ನೇ ವಿಚಾರಕ್ಕೆ ನಾವು ಮುಂದೆ ಹೋಗೋಣ.
ದೇವರ ವಾಕ್ಯ ಹೀಗೆ ಹೇಳ್ತದೆ. ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 6ನೇ ವಚನ, ಅನೇಕರಾದ ನಿಮಗೆ ಇದು ಬಾಯ್ಪಾಠದ ವಚನ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಆಲೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹಲವಾರು ಅಚ್ಚುಮೆಚ್ಚಿನ ವಾಕ್ಯಗಳಲ್ಲಿ ಇದೊಂದು ಅಚ್ಚುಮೆಚ್ಚಿನ ವಾಕ್ಯ ನನ್ನದು. ಇದು ದೇವರ ವಾಕ್ಯ ಹೀಗೆ ಹೇಳ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಅನೇಕ ಸಾರಿ ನಾವು ನಮ್ಮ ಸುತ್ತಮುತ್ತಲಿರುವಂಥ ಈ ನುಡಿಗಟ್ಟುಗಳಿಗೆ ನಮ್ಮ ಜೀವನವನ್ನು ಒಗ್ಗಿಸ್ಕೊಂಡು ಬಿಟ್ಟಿರ್ತೇವೆ. ಚಿಂತೆ ಮನುಷ್ಯನಿಗಲ್ಲದೆ ಮರಕ್ಕೆ ಬರುತ್ತಾ? ಚಿಂತೆ ಮಾಡದ ಮನುಷ್ಯನು ಇಲ್ಲ, ಒಪ್ಪೋಣ. ಆದರೆ ಚಿಂತೆಯಲ್ಲೇ ಇರಬೇಕು ಅನ್ನೋದು ಏನು ಬರೆದಿಟ್ಟಿರುವ ಶಾಸನವಲ್ಲ. ದೇವರ ವಾಕ್ಯ ಚಿಂತೆಯನ್ನು ಗೆಲ್ಲುವುದು ಹೇಗೆ ಅಂತ ಕಲಿಸ್ಕೊಟ್ಟಿದೆ. ಹೌ ಟು ವಿನ್ ಓವರ್ ಯುವರ್ ವರೀಸ್. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಓಕೆ, ಚಿಂತೆ ಬರುತ್ತೆ, ಮಾಡಬೇಡಿ. ಹಾಗಾದರೆ ಏನು ಮಾಡಬೇಕು? ಎಲ್ಲದರಲ್ಲಿ ಯಾವ ವಿಷಯದಲ್ಲಿಯೂ ಚಿಂತೆ ಮಾಡದೆ. ಏನು ಹೇಳ್ತಾ ಇದೆ ದೇವರ ವಾಕ್ಯ? ಯಾವ ವಿಷಯದಲ್ಲಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ. ಭಾಳ ಚೆನ್ನಾಗಿದೆ. ಯಾವ ಸರ್ವ, ಎರಡೂ ಒಂದೇ. ಒಂಥರ ಇದಕ್ಕೆ ನಾವು ಸೀಮಿತಪಡಿಸ್ಲಿಕ್ಕೆ ಸಾಧ್ಯ ಅಲ್ಲ. ಯಾವ ಸರ್ವ. ಓಕೆ, ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು. ದ್ಯಾಟ್ ಈಸ್ ದ ಗ್ರೇಟೆಸ್ಟ್ ವಿಕ್ಟ್ರಿ ಓವರ್ ವರಿ. ಬಿ ಥ್ಯಾಂಕ್ಫುಲ್. ಕೃತಜ್ಞತೆಯುಳ್ಳವರಾಗಿರ್ರಿ. ಬಿ ಥ್ಯಾಂಕ್ಫುಲ್. ನಾನು ಎನಿಸ್ತೇನೆ, ಸಂಕಟಗಳು, ಸಮಸ್ಯೆಗಳು, ಸವಾಲುಗಳು, ನೋವುಗಳು, ಕೊರತೆಗಳು ನಮ್ಮನ್ನು ಬಡಿದಾಗ, ಕೃತಜ್ಞತೆಯುಳ್ಳವರಾದಾಗ ನಮ್ಮಲ್ಲಿ ಒಂದು ಒಳ್ಳೆಯ ಗುಣವನ್ನು ದೇವರು ರೂಪಿಸುತ್ತಿರುತ್ತಾನೆ. ಅದೊಂದು ಪ್ರಕ್ರಿಯೆ. ಹೌ ಡು ಯು ಅಪ್ರೋಚ್ ಎ ಚಾಲೆಂಜ್? ಹೌ ಡು ಯು ಅಪ್ರೋಚ್ ಎ ಹರ್ಟ್? ನಿಮ್ಮ ಸವಾಲು, ನಿಮಗಾದ ನೋವುಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳಲು ಸಾಧ್ಯ? ಅನೇಕ ಸಾರಿ ಮಾತುಗಳು ನಮ್ಮನ್ನು ಚುಚ್ಚುತ್ತವೆ, ನೋಯಿಸುತ್ತವೆ, ಒಪ್ಪಬಹುದಂತ. ಆದರೆ ಚಿಂತೆಗಿಂತ ಕೃತಜ್ಞತೆಯುಳ್ಳವರಾಗೋಣ. ದಟ್ಸ್ ಎ ಗಾಡ್ಲಿ ಕ್ಯಾರೆಕ್ಟರ್ ಗಾಡ್ ವಾಂಟ್ಸ್ ಟು ಬ್ರಿಂಗ್ ಔಟ್ ಆಫ್ ಅಸ್. ಕೃತಜ್ಞತಾಸ್ತುತಿಯನ್ನು ಮಾಡೋಣ. ಆಮೇಲೆ ಮಿಕ್ಕಿದ್ದೆಲ್ಲವೂ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ನಿಮಗೆ ಬೇಕಾದವುಗಳನ್ನು ತಿಳಿಯಪಡಿಸಿರಿ. ನಂತರದಲ್ಲಿ ಏನಾಗುತ್ತೆ? ಕನೆಕ್ಟರ್ ಭಾಳ ಚೆನ್ನಾಗಿದೆ. ಆಗ when you do all those, ಆಗ ನಿಮ್ಮ ಹೃದಯ ಆಲೋಚನೆಗಳನ್ನು ದೇವರ ಶಾಂತಿಯು ಕ್ರಿಸ್ತೇಸುವಿನಲ್ಲಿ ಕಾಯುವುದು. ಯಾಕಂದರೆ ಚಿಂತೆ ನಿಮ್ಮ ಹೃದಯವನ್ನು ಕಾಡುತ್ತೆ. ಹೌದಲ್ಲವೇ? ವೈದ್ಯರ ಬಳಿ ನೀವು ತಪಾಸಣೆಗೆ ಹೋದಾಗ ಕೆಲವೊಮ್ಮೆ ವೈದ್ಯರ ಸಾಮಾನ್ಯ ಪ್ರಶ್ನೆ, ಏನು ಚಿಂತೆ ಮಾಡ್ತಾ ಇದ್ದೀರಾ? ಯಾವುದೋ ಭಾಳ ಬಲವಾಗಿ ಚಿಂತೆ ಮಾಡ್ತಾ ಇದ್ದೀರಾ? ಆರೋಗ್ಯದ ಮೇಲೆ ದುಷ್ಪರಿಣಾಮ. ಗೆಲ್ಲೋದು ಹೇಗೆ? ಬಿ ಥ್ಯಾಂಕ್ಫುಲ್. ಗೆಲ್ಲೋದು ಹೇಗೆ? ನಾನು ಎನಿಸ್ತೇನೆ ಸ್ವಲ್ಪ ಅಸಾಧಾರಣ ವಿಚಾರ, ಆದರೆ ಇದು ನಮ್ಮ ಜೀವನದಲ್ಲಿ ಸಹಜವಾಗಬೇಕು. ಯಾಕಂದರೆ ಆತನ ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾದ ನಾವು ಆತನ ಸಭೆಯವರು. ಆತನ ಸದ್ಗುಣ, ಆತನ ನೀತಿ, ಆತನ ಶಿಫಾರಸನ್ನು ಅನುಸರಿಸಿದಾಗ ಲೋಕದಲ್ಲಿ ವ್ಯತ್ಯಾಸ ಉಂಟು ಮಾಡುವಂಥ ವಿಶೇಷವಾದವರು, ಆತನ ಸ್ವಕೀಯರು, ಕ್ರಿಸ್ತನನ್ನು ಪ್ರತಿಬಿಂಬಿಸುವಂಥ ಸಮುದಾಯ, ಸಭೆ ಮತ್ತು ವ್ಯಕ್ತಿ ಆಗಲಿಕ್ಕೆ ಸಾಧ್ಯ. ಕರ್ತನ ಹಾಗಾಕುವಂತೆ ಸಹಾಯ ಮಾಡಲಿ. ಚಿಂತೆಯನ್ನು ಗೆಲ್ಲುವುದು ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುವುದರ ಮೂಲಕ. ಇದು ದೇವರ ವಾಕ್ಯದ ಮಾತು. 5 ವಿಚಾರಗಳನ್ನು ನಾವು ಈಗಾಗಲೇ ಕಲಿತಿದ್ದೇವೆ. ಮತ್ತೆ ಮೆಲುಕು ಹಾಕೋಣ. ಸ್ತುತಿಯಜ್ಞವನ್ನು ಸಮರ್ಪಿಸುವವರು ಯೆಹೋವನನ್ನು ಗೌರವಿಸುವವರು, ದೇವರನ್ನು ಗೌರವಿಸುವವರು. 2ನೇದು, ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಆತನ ಉಪಕಾರಗಳನ್ನು ಸ್ಮರಿಸಿ ಕೊಂಡಾಡುತ್ತಾ ಆರಾಧನೆಗೆ ಪ್ರವೇಶ ಮಾಡೋಣ. 3ನೇದು, ಇದೊಂದು ಆಯುಧವಾಗಿದೆ ಎಂದು ಯೆಹೋಷಾಫಾಟನ ಸೇನೆಗೆ ಅದು ಪಾಠವಾಯಿತು. 4ನೇದು ನಾವು ನೋಡಿದ್ವಿ, ದೇವರ ಚಿತ್ತ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದು. 5ನೇದು, ಚಿಂತೆಯನ್ನು ಗೆಲ್ಲುವ ವಿಧಾನ. ಇದು ನಿಶ್ಚಿತ ವಿಧಾನ, ಸಫಲ ತಂದುಕೊಡುವಂಥ ವಿಧಾನ. ಅನುಸರಿಸೋಣ. ಮತ್ತು 6ನೇದು 7ನೇದು ಒಂದೇ ಭಾಗದಲ್ಲಿ ನಾನು ಅದನ್ನು ಹುಡುಕೊಂಡಿದ್ದೇನೆ. ಈಗಾಗಲೇ ಯಾಕೆ ಯಾವಾಗ ಕೃತಜ್ಞತೆಯನ್ನು ಸಲ್ಲಿಸಬೇಕು ಇದನ್ನು ಡಿಫೈನ್ ಮಾಡುವಾಗ ಬಳಸಿರುವಂಥ ಭಾಗಕ್ಕೆ ನಾನು ಬರ್ತೇನೆ. ದೇವರ ವಾಕ್ಯ ಲೋಕನ ಸುವಾರ್ತೆ 17ನೇ ಅಧ್ಯಾಯ 11ರಿಂದ 19ನೇ ವಚನದಲ್ಲಿ ಇರುವಂಥ ಆ ಭಾಗ.
10 ಮಂದಿ ಕುಷ್ಠರೋಗಿಗಳಿದ್ದಾರೆ. ಅವರು ಪ್ರತ್ಯೇಕಿಸಲ್ಪಟ್ಟಿದ್ದಾರೆ, ಸಮಾಜದಿಂದ ಕುಟುಂಬದಿಂದ ದೂರ ಇದ್ದಾರೆ, ಅಸಹಜವಾದಂಥ ಜೀವನ. ಈ 10 ಮಂದಿ ನನಗೆ ಗೊತ್ತಿಲ್ಲ, ಒಂದಂತೂ ಸಮಾರ್ಯದವನು, ಇನ್ನು ಮಿಕ್ಕಿದವರು ಯಹೂದ್ಯರಿದ್ದಿರಬಹುದು ಇದ್ದಾರೆ. ಯೇಸು ಆ ಮಾರ್ಗವಾಗಿ ಬರ್ತಾ ಇದ್ದಾನೆ. ನಂಗೆ ಭಾಳ ಕುತೂಹಲ ಮೂಡಿಸುವಂಥ ಯೇಸುವಿನ ನಡೆಗಳು. ಎಲ್ಲಿ ಪ್ರಪಂಚ ಹೋಗಬಾರ್ದು ಅನ್ನುತ್ತೋ ಲೋಕ ಸಹಜವಾಗಿ ಒಂದು ಆಜ್ಞೆಯನ್ನು ರೂಪಿಸಿ ನೋ ಎಂಟ್ರಿ ಅನ್ನುತ್ತೋ, ಅಂದರೆ ಅಸಾಧ್ಯ ಅನ್ನುವ ಪರಿಸ್ಥಿತಿ, ಅಂಥವುಗಳಲ್ಲಿ ವಿಶೇಷತೆಯನ್ನು ಹೊಂದಿರುವವನು ಯೇಸು ಸ್ವಾಮಿ. ಅಂಥ ಜಾಗಕ್ಕೆ ಹೋಗ್ತಾನೆ. ಯೇಸು ಸ್ವಾಮಿ ಪಾಸ್ ಆಗ್ತಾ ಇದ್ದಾನೆ, ಹಾದು ಹೋಗ್ತಾ ಇದ್ದಾನೆ. ಹಾದು ಹೋಗುವಂಥ ಯೇಸುವನ್ನು ಈ 10 ಮಂದಿ ಗುರುತಿಸಿದ್ದಾರೆ. ಒಂದು ವೇಳೆ ಪ್ರಾಶುಷ್ಯಃ ಅವರಿಗೆ ಸುದ್ದಿ ಮುಟ್ಟಿರಬಹುದು. ಈ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ ತನ್ನ ಪರ್ವತ ಪ್ರಸಂಗವನ್ನು ಮುಗಿಸಿ ಕೆಳಗಿಳಿಯುತ್ತಿರುವಾಗಲೇ ಒಬ್ಬನು ಕೇಳಿದ್ದಾನೆ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡು. ಅದನ್ನು ಕುಷ್ಠರೋಗಿ, ನನಗೆ ಮನಸ್ಸದೆ ಎಂದು ಶುದ್ಧ ಮಾಡಿದ್ದಾನೆ. ದೊಡ್ಡ ಸಂದೇಶವನ್ನು ಧಾರ್ಮಿಕ ವರ್ಗಕ್ಕೆ ರವಾನಿಸಿದ್ದಾನೆ. ಅಲ್ಲಿಯವರೆಗೂ ಕುಷ್ಠರೋಗಿಗಳು ವಾಸಿಯಾಗಿರುವುದು ಅಪರೂಪ, ವಿರಳ. ಆದರೆ ಮೆಸ್ಸಿಯನು ಬಂದಿದ್ದಾನೆ, ಈ ಒಂದು ಅದ್ಭುತದ ಮೂಲಕ ಪ್ರಕಟಿಸುತ್ತಿದ್ದಾನೆ. ಈ ಸುದ್ದಿ 10 ಮಂದಿಯವರ ಕಿವಿಗೆ ಬಿದ್ದಿರಬೇಕು. 10 ಮಂದಿಯವರು ಆ ಒಂದು ಸುದ್ದಿಯ ನಿಮಿತ್ತ ನಂಬಿಕೆಯನ್ನು ವ್ಯಕ್ತಪಡಿಸಿ ಪ್ರಾರ್ಥಿಸುತ್ತಿದ್ದಾರೆ. ಏನಂತ ಪ್ರಾರ್ಥಿಸ್ತಿದ್ದಾರೆ? ಒಕ್ಕೊರಲಿನಿಂದ. ಭಾಳ ಚಂದ ಅವರ ಪ್ರಾರ್ಥನೆ. ಅವ್ರೇನಂತಂದರೆ ಎಲ್ಲರೂ ನಿಂತ್ಕೊಂಡಿದ್ದಾರೆ, ಅಂತರ ಕಾಪಾಡ್ಕೊಂಡಿದ್ದಾರೆ, ಶಿಷ್ಟಾಚಾರ ಪಾಲನೆ ಮಾಡಿದ್ದಾರೆ ಕುಷ್ಠರೋಗಿಗಳು. ಅಲ್ಲಿ ಏನು ಮಾಡ್ತಾ ಇದ್ದಾರೆ? ಯೇಸುವೇ, ಯೇಸು ಗೊತ್ತವ್ರು ಯಾರು ಅಂತ, ಯೇಸು ಯಾರು ಅಂತ ಗೊತ್ತಿದೆ. ಪ್ರಿಯರೇ, ನಮಗೆ ನಿಮಗೆ ಆ ಪರಿಚಯ ಸ್ಪಷ್ಟವಾಗಬೇಕು. ಇವನಿಂದ ಕಲಿಯುವ ಒಂದು ಚಿಕ್ಕ ಪಾಠ. ಎರಡನೇದು, ಗುರುವೇ. ದೇ ಆರ್ ಮೇಕಿಂಗ್ ಹಿಮ್ ದೇರ್ ಗುರು. ಗುರುವೇ, ರಬಿ. ಅನೇಕ ರಬ್ಬಿಗಳಿದ್ದಾರೆ, ಎಲ್ಲರನ್ನು ರಬ್ಬಿ ಅಂತ ಇಲ್ಲ ಅವರು, ಆದರೆ ಯೇಸುವೇ ರಬ್ಬಿ ಅಂತ ಸ್ಪಷ್ಟಪಡಿಸಿಕೊಂಡು ಪ್ರಾರ್ಥಿಸ್ತಾ ಇದ್ದಾರೆ. ದೇ ಆರ್ ಪ್ರೇಯಿಂಗ್ ಟು ಹಿಮ್, ದೇ ಆರ್ ಪ್ರೇಯಿಂಗ್ ಟು ಹಿಮ್. ಯೇಸ್ವಾಮಿ ದೇವರು ಕೂಡ, ಇಲ್ಲಿ ಸ್ಪಷ್ಟ, ಮನುಷ್ಯನೂ ಹೌದು, ದೇವರು ಕೂಡ ಹೌದು. ನೋಡ್ರಿ ಏನಂತ ಪ್ರಾರ್ಥಿಸ್ತಾ ಇದ್ದಾರೆ, ಭಾಳ ಚಂದವಾದಿಂದ, ನಮ್ಮ ಮೇಲೆ ದಯವಿಡು, ಹ್ಯಾವ್ ಮರ್ಸಿ ಆನ್ ಅಸ್. ಅಪ್ಪ, ಇದು ಯೇಸ್ವಾಮಿ ಮಾತ್ರ ಸಾಧ್ಯ. ಇವತ್ತು ಕೂಕ್ಕೊಳ್ಳೋಣ ಪ್ರಿಯರೇ, ಹ್ಯಾವ್ ಮರ್ಸಿ ಆನ್ ಅಸ್. ಯಾವ್ಯಾವ ಇಕ್ಕಟ್ಟು ಸಂಕಟಗಳು ಬಗೆಹರಿಸಲಾರದಂಥ ಪರಿಸ್ಥಿತಿಗಳಲ್ಲಿ ನಾವು ಸಿಕ್ಕಿ ಬಿದ್ದಿದ್ದೇವೋ, ಕುಟುಂಬವಾಗಿಯೋ ಸಮುದಾಯವಾಗಿಯೋ, ಐ ಥಿಂಕ್ ವಿತ್ ಒನ್ ಮೈಂಡ್ ರೆಕಗ್ನೈಸ್ ಜೀಸಸ್ ಆ್ಯಂಡ್ ಮೇಕ್ ಹಿಮ್ ಆಸ್ ಯುವರ್ ಟೀಚರ್, ಲಾರ್ಡ್. ಕರ್ತನೆಂದು ಕರೆಯುತ್ತಾ ಕೂಗುತ್ತಾ ಈ ಪ್ರಾರ್ಥನೆ, ನಮ್ಮ ಮೇಲೆ ದಯವಿಡು. ವೆರಿ ಚಂದ, ಸಿಂಪಲ್ ಪ್ರೇಯರ್ ಎಂದು ಕೂಗಿ ಹೇಳಿದರು. ಯಾಕಂದ್ರೆ ಅಂತರ ಇದೆ, ಕೂಗಲೇಬೇಕು, ಕೇಳಿಸ್ಕೊಳ್ಬೇಕು, ಕೂಗಿ ಹೇಳಿದರು. ಆದರೆ ಸ್ವರಕ್ಕಿಂತ ಹೃದಯ ಯೇಸ್ವಾಮಿ ಗೊತ್ತದೆ. ದಟ್ ಮೇಕ್ಸ್ ಹಿಮ್ ಡಿವೈನ್. ಅಲ್ಲಿ ಅವನು ದೈವತ್ವವೆಂದು ಗೊತ್ತಾಗ್ತದೆ. ಆತನು ಅವರನ್ನು ನೋಡಿ ಓಕೆ, ನೀವು ಹೋಗಿ ಯಾಚಕರಿಗೆ ಮೈ ತೋರಿಸ್ಕೊಳ್ರಿ ಅಂತ ಹೇಳಿದನು. ನಾನು ಆಗಲೇ ಡೆಫಿನೇಷನ್ ಪಾರ್ಟಲ್ಲಿ ಅದನ್ನು ಓದಿಬಿಟ್ಟಿದ್ದೀನಿ. ಓಕೆ, ಅದನ್ನು ಓದಿ, ಓಕೆ, ಅದನ್ನು ಈಗಲೂ ಮತ್ತೆ ಓದ್ತೀನಿ. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರೂ ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಟ್ಟಪಿತ್ತು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಇಲ್ಲಿ ನನ್ನ 6 ಮತ್ತು 7ನೇ ಅಂಶಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸ್ತಾ ಇದ್ದೇನೆ. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರೂ ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ 19ನೇ ವಚನ ಕನ್ಕ್ಲೂಡಿಂಗ್, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ನನ್ನ ಪ್ರಿಯರೇ, ಯೇಸ್ವಾಮಿಗೆ ಸರಳ ಗಣಿತ ಗೊತ್ತು, ಎ ಸಿಂಪಲ್ ಮ್ಯಾಥಮೆಟಿಕ್ಸ್ ಯೇಸ್ವಾಮಿಗೆ ಗೊತ್ತು. 10 ಮಂದಿ, ಅದರಲ್ಲಿ ಒಬ್ಬ ಹಿಂತಿರುಗಿದ್ದಾನೆ, ಮಿಕ್ಕ ಮಂದಿ ಎಷ್ಟು? 9. ಹಾಗೆ ಕೇಳ್ತಾ ಇದ್ದಾನೆ, ಮಿಕ್ಕ 9 ಮಂದಿಯಲ್ಲಿ. ಸೊ ಕೃತಜ್ಞತೆಯನ್ನು ಸಲ್ಲಿಸದೆ ಹೋದಾಗ ದೇವರು ಲೆಕ್ಕ ಕೇಳ್ತಾನೆ. ವಿಲ್ ಮೇಕ್ ಅಸ್ ಅಕೌಂಟಬಲ್. ದೇವರಿಂದ ಉಪಕಾರಗಳನ್ನು ಹೊಂದಿ ಸ್ಮರಿಸಿ ಉಪಕಾರ ಸಲ್ಲಿಸದೆ ಹೋದಾಗ ದೇವರು ಲೆಕ್ಕ ಕೇಳ್ತಾನೆ. ನನ್ನ ಕೊನೆ ಅಂಶ, ಉಪಕಾರ ಸ್ತುತಿ ಮಾಡಿದವನನ್ನು ಗುರುತಿಸ್ತಾನೆ. ಈ 10 ಮಂದಿ ಪೈಕಿ ಒಬ್ಬನು ಬಂದಿದ್ದಾನೆ, ಅವನು ಸಮಾರ್ಯದವನು, ಅವನು ಅನ್ಯ ದೇಶದವನು. ಗುರುತಿಸ್ತಾನೆ. ಗುರುತಿಸಿ
ಅವನಲ್ಲಿರುವ ಆತ್ಮೀಕ ವಿಚಾರವನ್ನು ಮುನ್ನೆಲೆಗೆ ತರುತ್ತಾ ಇದ್ದಾನೆ. ಏನಂತಾನೆ? ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿದೆ. ಗಾಡ್ ರೆಕಗ್ನೈಸಸ್ ದ ಒನ್ ಹೂ ಗಿವ್ಸ್ ಆರ್ ಒನ್ ಹೂ ಇಸ್ ಗ್ರೇಟ್ಫುಲ್. ಕೃತಜ್ಞತೆ ಸಲ್ಲಿಸುವವನ್ನ ದೇವರು ಗುರುತಿಸ್ತಾನೆ. ಅವನು ಸಮಾರ್ಯದವನು, ಮಿಕ್ಕ 9ಕ್ಕಿಂತ ಪ್ರತ್ಯೇಕವಾದವನು, ವಿಶೇಷವಾದವನು ಗುರುತಿಸ್ತಾ ಇದ್ದಾನೆ. ಅವನ ನಂಬಿಕೆಯನ್ನು ಕೂಡ ಪ್ರಕಟಿಸಿದ್ದಾನೆ. ಯಾವ ಗುಂಪಿನಲ್ಲಿದ್ದೇವೆ? ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಉಪಕಾರಗಳನ್ನು ಹೊಂದಿ ಉಪಕಾರ ಸ್ತುತಿಯನ್ನು ಸಲ್ಲಿಸದೇ ಹೋಗಿಬಿಟ್ರೆ ಅಗೌರವಿಸುತ್ತಾ ಇದ್ದೇವೆ. ಅದನ್ನು ಲೆಕ್ಕ ಕೇಳ್ತಾನೆ. ಉಪಕಾರ ಸಲ್ಲಿಸಿದವರನ್ನು ಗುರುತಿಸ್ತಾನೆ. 7 ಅಂಶಗಳನ್ನು ನಾವು ನೆನಪಿಗೆ ತಂದುಕೊಳ್ಳೋಣ. ಮತ್ತು 7 ಅಂಶಗಳನ್ನು ನಾವು ನೆನಪಿಗೆ ತರೋಣ. ಸ್ತುತಿಯಜ್ಞವನ್ನು ಸಲ್ಲಿಸುವವನು ದೇವರನ್ನು ಗೌರವಿಸುವವನು. ಕೀರ್ತನೆಗಳ ಗ್ರಂಥ 50ನೇ ಅಧ್ಯಾಯದ 23ನೇ ವಚನ, ಕೀರ್ತನೆಗಳ ಗ್ರಂಥ 100ನೇ ಅಧ್ಯಾಯದ 4ನೇ ವಚನ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರ ಕಳಿಕು, ಕೀರ್ತನೆಯೊಡನೆ ಆತನ ಅಂಗಳೆ ಕಳಿಕು. ಆತನ ಉಪಕಾರವನ್ನು ಸ್ಮರಿಸಿ ಕೊಂಡಾಡುತ್ತಾ. ಹೌ ಟು ಅಪ್ರೋಚ್ ವರ್ಷಿಪ್, ಆರಾಧನೆಗಾಗಿ ಹೇಗೆ ಹೋಗಬೇಕು, ಹೇಗೆ ಭಾಗವಹಿಸಬೇಕು. ಕೃತಜ್ಞತೆಯುಳ್ಳವರಾಗಿ, ಉಪಕಾರ ಸ್ಮರಿಸಿಕೊಂಡವರಾಗಿ. ಯೆಹೋಷಾಫಾಟನಿಗೆ ನಾವು ನೋಡಿದ್ವಿ 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 21ನೇ ವಚನ. ವೈರಿಗಳನ್ನು ಎದುರಿಸುವಾಗ ಈ ಕೃತಜ್ಞತಾ ಸ್ತುತಿ ಆಯುಧಗಳಲ್ಲಿ ಒಂದು ಆಯುಧವಾಯಿತು. 1ನೇ ಥೆಸಲೋನಿಕ 5ನೇ ಅಧ್ಯಾಯ 18ನೇ ವಚನ. ದೇವರ ಚಿತ್ತವಿದು, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದು ದೇವರ ಚಿತ್ತ. 6ನೇದು ನಾವು ನೋಡಿದ್ವಿ, ಲೂಕನ ಸುವಾರ್ತೆ 17ನೇ ಅಧ್ಯಾಯ ನಾವು ನೋಡ್ಕೊಳ್ತಾ ಬಂದ್ವಿ. 17, 18, 19ರಲ್ಲಿ ಉಪಕಾರ ಸ್ತುತಿ ಮಾಡದೇ ಇರುವವರನ್ನು ದೇವರು ಲೆಕ್ಕ ಕೇಳ್ತಾನೆ. ಸ್ತುತಿ ಮಾಡಿದವನನ್ನು ದೇವರು ಗುರುತಿಸ್ತಾನೆ. ಅವನ ಆತ್ಮಿಕ ವಿಚಾರವನ್ನು ಕೂಡ ಪ್ರಕಟಿಸ್ತಾನೆ. ಈ ವಾಕ್ಯಗಳು ನಮ್ಮನ್ನು ಪರಿಶೀಲಿಸಲಿ. ಕೊರತೆಯುಳ್ಳದನ್ನು ಪವಿತ್ರಾತ್ಮನು ನಮ್ಮಲ್ಲಿ ನೀಗಿಸಲಿ. ಸ್ತುತಿಯಜ್ಞವನ್ನು ಸಮರ್ಪಿಸುವುದಕ್ಕೆ ಮುಂದಾಗೋಣ. ಗ್ರ್ಯಾಟಿಟ್ಯೂಡ್ ಇಸ್ ಅನ್ ಆ್ಯಟಿಟ್ಯೂಡ್ ಅಂತ ಕೂಡ ಇಂಗ್ಲೀಷ್ನಲ್ಲಿ ಹೇಳಲ್ಪಟ್ಟದೆ. ಇಟ್ ವಿಲ್ ನೆವರ್ ಚೇಂಜ್ ಗಾಡ್, ಬಟ್ ಇಟ್ ಚೇಂಜಸ್ ಅವರ್ ಹಾರ್ಟ್. ಎ ಚೇಂಜ್ಡ್ ಹಾರ್ಟ್ಸ್ ರಿಸಲ್ಟ್ಸ್ ಇನ್ ಬೀಯಿಂಗ್ ಗ್ರೇಟ್ಫುಲ್ ಟು ಗಾಡ್ ವೆನ್ ಯು ರೆಕಗ್ನೈಸ್ ಗಾಡ್ಸ್ ಗುಡ್ನೆಸ್. ಬದಲಾದ ಹೃದಯ, ಪರಿವರ್ತನೆಗೊಂಡಿರುವಂಥ ಹೃದಯ ಕೃತಜ್ಞತೆಯುಳ್ಳವರಾಗ್ತದೆ, ಕೃತಜ್ಞತೆ ವ್ಯಕ್ತಪಡಿಸ್ತದೆ. ಅದು ನಮ್ಮಲಾದ ಬದಲಾವಣೆ, ದೇವರನ್ನು ಗೌರವಿಸುವಂಥದ್ದು. ಕರ್ತನ ಆಲೋಚನೆಗಳನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ಅಂಥ ಒಂದು ಸಮುದಾಯವಾಗೋಣ, ಕೃತಜ್ಞತೆಯನ್ನು ಸಲ್ಲಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೆ, ನಿನ್ನ ವಾಕ್ಯಗಳ ಆಧಾರದಿಂದ ಕೃತಜ್ಞತೆಯ ಕುರಿತು ವಿಶೇಷತೆಗಳನ್ನು ನಮ್ಮ ಮುಂದೆ ಉಣಬಡಿಸಿದ್ದಿ. ಅಯ್ಯೋ ದೇವ, ನಮ್ಮ ಕುರಿತು ನೀನು ಮಾಡಿರುವಂಥ ಹಿತದ ಆಲೋಚನೆಗಳು ಅದ್ಭುತವಾದವುಗಳು, ವಿಶೇಷವಾದವುಗಳು, ಎಣಿಸೋಣ ಎಂದರೆ ಅಸಂಖ್ಯ. ಹಾಗೆಂದು ನಾವು ಉಪಕಾರವನ್ನು ಸ್ಮರಿಸದೇ ಇರದೆ ಸ್ತುತಿಯಜ್ಞಗಳನ್ನು ಸಮರ್ಪಿಸಿ ನಿನ್ನನ್ನು ಗೌರವಿಸಿ ನಿನ್ನ ಚಿತ್ತ ನೆರವೇರಿಸುತ್ತಾ, ಚಿಂತೆಯನ್ನು ಗೆಲ್ಲುತ್ತಾ, ನಿನ್ನಿಂದ ರೆಕಗ್ನಿಷನ್, ಕರ್ತ ನೀನು ರೆಕಗ್ನೈಸ್ ಮಾಡ್ತೀಯ, ಇದಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ, ಅಭ್ಯಾಸ ತರಲಿಕ್ಕೆ ಹಾಕುವಂತೆ ಸಹಾಯಿಸು. ನಮ್ಮ ಮನೆಗಳಲ್ಲಿ ನಾವು ಪರಸ್ಪರರಿಂದ ಹೊಂದಿರುವ ಉಪಕಾರಗಳನ್ನು ಕೂಡ ಥ್ಯಾಂಕ್ಸ್ ಹೇಳುವಂಥ ದೀನತೆಯನ್ನು ಕೊಡು. ಹಿರಿಯರೋ ಕಿರಿಯರೋ ದೀನತೆಯನ್ನು ಕೊಡು. ನಮ್ಮ ಸಭೆಗಳಲ್ಲಿ ಮತ್ತು ನಿನ್ನಿಂದ ಹೊಂದಿರುವಂಥ ಉಪಕಾರಗಳ ನಿಮಿತ್ತ ನಿನ್ನನ್ನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಹಾಕುವಂತೆ ಕಲಿಸಿಕೊಡು. ಈ ವಾಕ್ಯ ಭಾಗವನ್ನು ಧ್ಯಾನವನ್ನು ಆಶೀರ್ವದಿಸು. ಇದು ನಮ್ಮ ಸ್ವಭಾವವಾಗಲಿ, ನಮ್ಮ ಗುಣವಾಗಲಿ, ನಿನ್ನನ್ನು ಮಹಿಮೆ ಪಡಿಸಲಿ. ಯೇಸು ಕರ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆಯೇ, ಆಮೆನ್. Precious Redeemer and friend, who would have thought that a lamb
for the King. Spirit we long to embrace. You offer hope that our hearts have hopelessly lost the way. Oh, we've hopelessly lost our way. You are the one that we praise. You are the one we adore. You give the healing and grace. Hearts always hunger for. Oh, our hearts always hunger for. You are the one that we praise. You are the one we adore. You are the Lamb that is worthy of all worship. Almighty infinite Father, faithfully loving your own. Here in our weakness you find us, falling before your throne. Oh, we're falling before your throne. You are the one that we praise. You are the one we adore. You give the healing and grace. Our hearts always hunger for. Oh, our hearts always hunger for. Let's sing that chorus again. You are the one that we praise. You are the one we adore. You give the healing and grace. Our hearts always hunger for. Oh, our hearts always hunger for. Oh, our hearts always hunger ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಈ ಭಾನುವಾರದಂದು ನೀವು ಈ ಸಂದೇಶವನ್ನು, ಈ ಆರಾಧನೆಯನ್ನು ಕೇಳಲು ನಿಮ್ಮನ್ನು ಸಿದ್ಧಪಡಿಸಿಕೊಂಡು, ಶುದ್ಧಪಡಿಸಿಕೊಂಡು ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ಬಹಳ ವಂದನೆ ಹೇಳ್ತೇವೆ. ಈ ಆರಾಧನೆಯ ಕರೆ ಇದು ನಮಗಾಗಿ ಅಲ್ಲ ಸಹೋದರ ಸಹೋದರಿ, ಇದು ದೇವರು ಆರಾಧನೆಗೆ ಅರ್ಹನು. ಕೆಲವು ಕಡೆ ಸೋಮವಾರವನ್ನು ವಾರದ ಮೊದಲನೇ ದಿನ ಅಂತ ಹೇಳುವುದುಂಟು, ಆದರೆ ಭಾನುವಾರ ವಾರದ ಮೊದಲನೇ ದಿನ ಎಂದು ಬೈಬಲ್ ಹೇಳ್ತದೆ. ನಿಮ್ಮ ಈ ವಾರವನ್ನು ನೀವು ಕಳಿಬೇಕಾದ್ರೆ ಭಾನುವಾರ ನೀವು ಕರ್ತನ ಸನ್ನಿಧಿಯಲ್ಲಿ ನೀವು ಅದನ್ನು ಪ್ರಾರಂಭಿಸಬೇಕು. ಹಾಡುಗಳ ಮೂಲಕ, ವಾದ್ಯಗಳ ಮೂಲಕ ಸ್ತುತಿಸಿದ್ದೇವೆ, ಸಂತೋಷ ಪಟ್ಟಿದ್ದೇವೆ, ದೇವರ ಅನನ್ಯ ವಾಕ್ಯವನ್ನು ಕೇಳಿದ್ದೇವೆ. ಈ ಮಾತುಗಳು ನಿಮ್ಮ ಹೃದಯದಲ್ಲಿ ಅದು ಒಳ್ಳೆ ಭೂಮಿಯಲ್ಲಿ ಬಿತ್ತಿದ ಬೀಜವಾಗಿ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡಲಿ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ಆಲಿಸಿ ಕೈಕೊಂಡು ನಡೆಯುವವನು ಧನ್ಯನು. ಕೀರ್ತನೆಗಾರನು ಮತ್ತೊಮ್ಮೆ ಹೇಳ್ತಾನೆ ಇನ್ನೊಂದು ಕಡೆ, ತನ್ನ ನಡತೆಯನ್ನು ಗಮನಿಸಿ ಸರಿಪಡಿಸಿಕೊಳ್ಳುವವನು ಧನ್ಯನು ಅಂತ. ಈ ಹೊತ್ತು ಕೇಳಿದ ಸಂದೇಶವನ್ನು ನೀವು ಗಮನಿಸಿದ್ದೀರಿ ಎಂದು ನಾವು ನಂಬ್ತೇವೆ. ಮತ್ತು ನಿಮ್ಮ ಜೀವನವನ್ನು ಎಲ್ಲೆಲ್ಲಿ ಸರಿಪಡಿಸಿಕೊಳ್ಬೇಕು ಸರಿಪಡಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಭಾ ಪಾಲಕರು ಪ್ರಾರ್ಥನೆಯೊಂದಿಗೆ ಕೂಟವನ್ನು ಮುಗಿಸ್ಲಿಕ್ಕಿದ್ದಾರೆ. ದಯಮಾಡಿ ಅಲ್ಲಿಯವರೆಗೂ ಎದ್ದು ಹೋಗಬೇಡಿ.
ಪ್ರಾರ್ಥನೆ ಮತ್ತು ಆಶೀರ್ವಾದ ವಚನಗಳನ್ನು ಕೇಳಿಸಿಕೊಳ್ಳ್ರಿ, ಆಮೇನ್ ಅನ್ರಿ, ಸ್ವೀಕರಿಸ್ರಿ. ಮತ್ತು ಅದಕ್ಕೆ ಮುಂಚೆ ತೆರೆಯ ಮೇಲೆ ಕಾಣುವಂಥ ಸಂಖ್ಯೆಗೆ ದಯಮಾಡಿ ಕರೆ ಮಾಡ್ರಿ ಮತ್ತು ನಿಮಗಾದಂಥ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳ್ರಿ. ನಾವು ನಿಮ್ಮೊಂದಿಗೆ ಸಂತೋಷಿಸ್ತೇವೆ, ನಿಮಗಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆ ಆದ ದೇವರೇ, ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ನೀನು ಎಂಥ ದೊಡ್ಡ ದೇವರು ಕರ್ತನೆ, ಎಂಥ ವಿಶೇಷವಾದವನು ಕರ್ತನೆ. ಇವತ್ತು ಪುನರುತ್ಥಾನವಾಗಿದ್ದು ಜೀವಂತನಾಗಿ ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ನಡೆಸಿ ಬಿಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನಗೆ ಭಯಪಟ್ಟು ಜೀವಿಸುವಂಥ ಕೃಪೆಗೆ ನಡೆಸ್ತಾ ಇದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮನೆಗಳಲ್ಲಿ ಕರ್ತನೆ ಸಂಧಿಸಿ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತ. ಈ ಸಮಯದಲ್ಲಿ ಪ್ರತ್ಯೇಕವಾಗಿ ಕರ್ತನೆ ಈ ಮಾಧ್ಯಮದ ಮುಖಾಂತರ ಈ ಒಂದು ಟೆಕ್ನಾಲಜಿಗಾಗಿ ನಿನಗೆ ಥ್ಯಾಂಕ್ಸ್ ಹೇಳ್ತೀವಪ್ಪ. ಯಾಕಂದರೆ ದೇವ, ನಾವಿದ್ದ ಸ್ಥಳದಲ್ಲಿ ಕೂಡ ಕೆಲವರಿಗೆ ಕರ್ತನೆ ಹಾಸಿಗೆಯಿಂದ ಎದ್ದೇಳಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಕೂಡ ಕರ್ತನೆ ಅವರು ಅಲ್ಲೇ ಇದ್ದುಕೊಂಡು ಈ ಮಾಧ್ಯಮದ ಮುಖಾಂತರ ಈ ಆರಾಧನೆಯಲ್ಲಿ ಪಾಲು ಹೊಂದುವಂತೆ ಕೊಟ್ಟ ಸಹಾಯಕ್ಕಾಗಿ ನಿನಗೆ ಸ್ತೋತ್ರ. ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ಪ್ರತಿಯೊಬ್ಬರು ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಡೆಯುವ ಕೃಪೆಗೆ ನಡೆಸು, ಬಲಪಡಿಸು. ಮಕ್ಕಳನ್ನು, ಯವನಸ್ಥರನ್ನು ಕರ್ತನೆ, ತಂದೆ ತಾಯಿಗಳನ್ನು, ಪ್ರಾಯ ಹೋದವ್ರನ್ನ ಎಲ್ಲ ನಿನ್ನ ಆಶೀರ್ವದಿಸಿ ನಡೆಸು, ಬಲಪಡಿಸು. ಆರೋಗ್ಯದಲ್ಲಿ ಒಬ್ಬೊಬ್ಬರನ್ನು ಇರಿಸು ಕರ್ತನೆ. ದೇವರೇ ಸಹಾಯ ಮಾಡು. ಹಾಗೆ ಕರ್ತನೆ ಇರುವಂಥ ಸಮಸ್ಯೆಗಳಲ್ಲಿ ಕರ್ತನೆ, ಕೆಲವರಿಗೆ ಆರ್ಥಿಕ ಪರಿಸ್ಥಿತಿ ಇದೆ ಕರ್ತನೆ, ಕೆಲವರಿಗೆ ಫೀಸ್ ಕಟ್ಟೋದಕ್ಕೆ ಕರ್ತನೆ ಕಷ್ಟ ಆಗ್ತಿದೆ, ಕೆಲವರಿಗೆ ಕರ್ತನೆ ಮದುವೆಯ ಒಂದು ಖರ್ಚು ವೆಚ್ಚಗಳಿದೆ ಕರ್ತನೆ, ಅನೇಕ ರೀತಿಯಲ್ಲಿ ಕರ್ತನೆ ಸಮಸ್ಯೆಗಳಿದೆ ಕರ್ತನೆ. ಆದರೆ ದೇವ, ನೀನು ಪ್ರತಿಯೊಂದಕ್ಕೂ ಉತ್ತರ ನಿನ್ನ ವಾಕ್ಯದಲ್ಲಿ ಕೊಟ್ಟಿದ್ದಿ. ನೀನು ಕೂಡ ನಮ್ಮೊಂದಿಗೆ ಬಂದು ಸಹಾಯ ಮಾಡುವಂಥ ಕರ್ತನಾಗಿದ್ದು, ಇದಕ್ಕಾಗಿ ಸ್ತೋತ್ರ. ಮಹಿಮೆ ನಿನಗುಂಟಾಗಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಡುಗಳ ಮುಖಾಂತರ ನಿನ್ನನ್ನು ಆರಾಧಿಸಿ, ಪ್ರಾರ್ಥನೆಗಳ ಮುಖಾಂತರ ನಿನ್ನೊಂದಿಗೆ ಮಾತನಾಡಿ, ವಾಕ್ಯಗಳೊಂದಿಗೆ ಕರ್ತನೆ ನಾವು ನಿನ್ನ ಸ್ವರವನ್ನು ಕೇಳಿಸಿಕೊಂಡು ನಾವು ಹೀಗೆ ಈ ವಾರದ ಪ್ರತಿದಿನ ಅದರಲ್ಲಿ ಸಂತೋಷ ಪಡುವಂತೆ ನೀನು ಸಹಾಯ ಕೊಟ್ಟು ನಡೆಸು. ಒಬ್ಬೊಬ್ಬರನ್ನ ಆಶೀರ್ವದಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ ನಮ್ಮ ಸ್ವರ್ಗೀಯ ತಂದೆ, ಆಮೆನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಮನೆಗಳಲ್ಲಿ ನಾವು ಎದ್ದು ನಿಂತುಕೊಳ್ಳೋಣ, ಕರ್ತನನ್ನು ಗೌರವಿಸುವಂತೆ. ಥ್ಯಾಂಕ್ ಯು. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ವಿಶೇಷವಾದ ಪ್ರೀತಿಯು, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ, ಆತನ ಸಹವಾಸ, ಆತನ ಫಲ, ಆತನ ವರಗಳು, ಆತನ ಸಹಾಯವು, ಆತನ ನಡೆಸುವಿಕೆ ನಮ್ಮೆಲ್ಲರ ಸಂಗಡ, ವೀಕ್ಷಿಸಿರುವಂಥ ಒಂದೊಂದು ಸಹೋದರ ಸಹೋದರಿ ಸಂಗಡ, ಮಕ್ಕಳ ಸಂಗಡ, ಯವನಸ್ಥರ ಸಂಗಡ, ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗೂ ಇರಲಿ. ಆಮೆನ್.